ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ तं ನೃಸಿಂಹಭುಜಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯನ್ ನೃಸಿಂಹಭಾರತ್ಯಭಿಧಾಂ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾङ्मुखं ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ तं ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ वीतरागं ವಿವೇಕಿನಂ ವಂದೇ ವೇದಾಂತ ತತ್ಪಜ್ಞಂ ವಿಧುಶೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಇವಾಗ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇನ್ನೊಂದು ಭಾಗ ಇವಾಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ವಿದ್ಯಾರಣ್ಯರು ಸಣ್ಣ ಪೀಠಿಕೆ ಕೊಡ್ತಾ ಇದ್ದಾರೆ. ಯಾಜ್ಞವಲ್ಕ್ಯೋ ಅಶ್ವಲಾದಿಭ್ಯೋ ವಿಜಿಗೀಷು ಕಥಾ ಮುಖಾತ್ ಉಕ್ತವಾನ್ ಪಂಚಮೇ ಅಧ್ಯಾಯೇ ತತ್ವವಿದ್ಯಾಂ ಅನೇಕದಾ. ಯಾಜ್ಞವಲ್ಕ್ಯರು ಆಶ್ವಲ ಆರ್ಥ ಭಾಗ ಅಂತ ಕೆಲವರೆಲ್ಲ ಋಷಿಗಳು, ಅವ್ರ ಹತ್ರ ಯಾಜ್ಞವಲ್ಕ್ಯರು ಸಣ್ಣ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡೋದ್ ಮುಖಾಂತರವಾಗಿ ಈ ಬ್ರಹ್ಮವಿದ್ಯೆಯ ಬಗ್ಗೆ ಬೇಕಾದಷ್ಟು ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಬೇಕಾದಷ್ಟು ತತ್ವಗಳೆಲ್ಲ ಹೇಳ್ತಾರೆ. ಅದನ್ನ ಇವಾಗ ಇಲ್ಲಿ ಕೆಲವು ಜನ ಸಂಗ್ರಹ ಮಾಡ್ತಾ ಇದ್ದಾರೆ ಅವರು. ಅದರಲ್ಲಿ ಮೊದಲು ಅಧ್ಯಾತ್ಮಂ ಅಧಿಭೂತಂಚ ಯಜಮಾನ ಋತ್ವಿಗಾದಿಷು ಸ್ವಾಭಾವಿಕ ಪರಿಚ್ಛೇದೋ ಮೃತ್ಯು ಮರ್ತ್ಯ ಫಲಾರ್ಜನಾತ್. ಇವಾಗ ಏನ್ ಹೇಳ್ತಾ ಇದ್ದಾರೆ, ಒಂದು ಯಾಗ ಅಂತ ಇದ್ರೆ ಆ ಯಾಗದಲ್ಲಿ ಒಂದು ಮೃತ್ಯು ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಯಾಗದಲ್ಲಿ ಹೇಗೆ ಮೃತ್ಯು ಇರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಬರೋ ಡೈಲಾಗ್ ಆ ತರ ಇದೆ. ಯಾಗದಲ್ಲಿ ಮೃತ್ಯು ಅನ್ನೋದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಆ ಯಾಗದ ಮುಖಾಂತರ ಏನ್ ಫಲ ಇವನು ಕೇಳ್ತಾ ಇದ್ದಾನೋ ಆ ಫಲ ಪಡ್ಕೊಳ್ತಾನೆ ಖಂಡಿತ. ಯಾಗವನ್ನು ಸರಿಯಾಗಿ ಮಾಡಿದ್ರೆ ಅವನಿಗೆ ಆ ಫಲ ಬಂದೇ ಬರುತ್ತೆ. ಬಟ್ ಆ ಫಲ ಎಂತದಾಗಿರುತ್ತೆ ಅಂತ ಹೇಳಿದ್ರೆ ಅದು ನಿತ್ಯವಾಗಿರೋ ಫಲ ಆಗೋದಿಲ್ಲ, ಅದು ಅನಿತ್ಯವಾದ ಫಲವಾಗೇ ಇರುತ್ತೆ. ಹಾಗಾಗಿ ಅದನ್ನ ಮೃತ್ಯು ಅಂತ ಉಪನಿಷತ್ತೆ ಕರೆಯುತ್ತೆ. ಅದು ಹೇಗೆ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅವಾಗ ಮೃತ್ಯು ಅನ್ನೋದು ಇವಾಗ ಯಾಗ ಮಾಡೋನು, ಆಮೇಲೆ ಋತ್ವಿಕ್ ಅನ್ನೋರು ಬೇರೆ ಇರ್ತಾರೆ, ಆಮೇಲೆ ಅದರಲ್ಲಿ ಇರೋ ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಇರ್ತಲ್ಲ, ಅದೆಲ್ಲ ಬೇರೆ ಬೇರೆ ಆಗಿರ್ತಾರೆ. ಈ ಬೇರೆ ಬೇರೆ ಅಂತ ಬಂದಾಗ್ಲೇನೆ ಒಂದು ದ್ವೈತ ಇದೆ, ಒಂದು ದ್ವಂದ್ವ ಇದೆ ಅದರಲ್ಲಿ. ಅವಾಗ ಒಂದು ಭೇದ ಇದೆ. ಆ ಭೇದ ಎಲ್ಲೆಲ್ಲಿ ಇರ್ತೋ ಅಲ್ಲಿ ಖಂಡಿತ ಮೃತ್ಯು ಇದೆ ಅನ್ನೋದು ನಮ್ಗೆ ಲೋಕದಲ್ಲಿ ಗೊತ್ತಾಗುತ್ತೆ. ಉಪನಿಷತ್ತು ನಮಗೆ ಹೇಳ್ಕೊಡುತ್ತೆ. ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಆಮೇಲೆ ಮೃತ್ಯು ಮಾಪ್ನೋತಿ ಇಹ ನಾನೇವ ಪಶ್ಯತಿ. ಯಾರು ಇಲ್ಲಿ ನಾನಾತ್ವ ಇದೆ ಅಂತ ಅದು ಸತ್ಯ, ಆ ನಾನಾತ್ವವನ್ನು ಕಣ್ಣಿಗೆ ಬೀಳುತ್ತೆ ಖಂಡಿತ. ಕಣ್ಣು ಅನ್ನೋದು ನಾನಾತ್ವವನ್ನೇ ಇವನಿಗೆ ಗ್ರಹಿಸುತ್ತೆ. ಆದ್ರೆ ಅದು ಸತ್ಯ ಅಂತ ಯಾರು ತಿಳಿತಾನೋ ವಿಚಾರ ಮಾಡ್ದೇನೆ ಅವನು ಖಂಡಿತ ಸಂಸಾರದಲ್ಲೇ ಇರ್ತಾನೆ. ಅವನಿಗೆ ಮೃತ್ಯು ಮತ್ತೆ ಮತ್ತೆ ಮೃತ್ಯು ಬರ್ತಾ ಇರುತ್ತೆ ಅಂತ ಅದು ಹೇಳ್ತಾರೆ. ಸೊ ಹಾಗಾಗಿ ಈ ವಿಷಯವನ್ನ ಅವರು ಉಪನಿಷತ್ತೆ ಇಲ್ಲಿ ಈ ರೀತಿಯಲ್ಲಿ ತೋರಿಸ್ತಾ ಇದೆ. ಅದು ಒಂದು ಯಾಗದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಅಲ್ಲೇನೆ ಏನಾಗ್ತಾ ಇದೆ, ಆ ಪರಿಚ್ಛೇದ ಇದೆಯಲ್ಲ, ಇವನು ಬೇರೆ ನಾನ್ ಬೇರೆ, ಇದು ಬೇರೆ ಇದು ಬೇರೆ ಅಂತ, ಅದೇ ಒಂದು ಮೃತ್ಯುವಿನ ಸೂಚಕ ಅದು ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡೆ ನಮ್ಗೆ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ಬಂದಾಗ ಅಲ್ಲಿ ಗೀತೆಯಲ್ಲಿ ಏನ್ ತೋರಿಸ್ಕೊಡ್ತೇವೆ ನಮ್ಗೆ, ಈ ಒಂದು ಯಾಗದಲ್ಲಿ ಏನೇನು ಬೇರೆ ಬೇರೆ ಅಂತ ಅನಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಜ್ಞಾನಿಯ ದೃಷ್ಟಿಯಿಂದ ಎಲ್ಲವೂ ಒಂದೇ ಬ್ರಹ್ಮವೇ ಈ ತರ ನಾನಾಕಾರವಾಗಿ ಕಾಣಿಸ್ತಾ ಇದೆ. ಆದ್ರೆ ಈ ನಾನಾತ್ವ ಸತ್ಯವಲ್ಲ, ಬ್ರಹ್ಮವೇ ಸತ್ಯ ಅಂತ ಅವ್ನು ತಿಳಿತಾನೆ. ಅದನ್ನ ಅಲ್ಲಿ ಹೇಳ್ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಒಂದು ಅಧಿಭೂತ ಅಧ್ಯಾತ್ಮ ಅಂತ ಹೇಳಿದ್ರೆ ಮಾಡ್ತಾ ಇರೋನು, ಅಧಿಭೂತ ಅಂತ ಹೇಳಿದ್ರೆ ಯಾವುದು, ಈ ಋಷಿಗಳು ಬೇರೆ ಬೇರೆ ಇದ್ದಾರಲ್ಲ ಅವರುಗಳು, ಆಮೇಲೆ ಯಾವ ದೇವತೆ ಅಂತ ಒಂದಿದೆಯಲ್ಲ ಅದು. ಸೊ ಇದೆಲ್ಲ ಬೇರೆ ಬೇರೆ ಅಂತ ಅನ್ಕೊಂಡು ಮಾಡ್ತಾ ಇರುವಾಗ ಇದೆಲ್ಲವೂ ಕೂಡ ಇದರಲ್ಲಿ ದ್ವೈತ ಇದೆ. ಇದರಲ್ಲಿ ಖಂಡಿತ ಅದು ಮೃತ್ಯುನೇ ಅದು ಅಂತ ಹೇಳ್ತಾರೆ. ಇದು ಒಂದು ರೀತಿಯಾದ ಮೃತ್ಯು. ಇನ್ನೂ ಕೆಲವು ಮೃತ್ಯುಗಳಿದೆ ಅಂತ ಅದನ್ನು ಕೂಡ ತೋರಿಸ್ತಾರೆ. ಕಾಲೋಪಿ ಮೃತ್ಯು ಕರ್ತೃಾದಿ ಮಾರಣಾತ್ ಸ್ಯಾತ್ ಸಹಚ ದ್ವಿಧ
ಸೌರೋ ಅಹೋರಾತ್ರ ರೂಪೇಣ ಚಾಂದ್ರ ಪಕ್ಷಾದಿ ರೂಪತಃ. ಈ ಒಂದು ಮೃತ್ಯು ಅವ್ರು ಹೇಳ್ತಾರಲ್ಲ ಯಾಗದಲ್ಲಿದೆ ಅಂತ, ಇದು ಬಿಟ್ಟು ಇನ್ನೂ ಎರಡು ರೀತಿಯಾದ ಮೃತ್ಯು ಇದೆ ಅಂತ ಹೇಳುವಾಗ ಕಾಲ ಅನ್ನೋದು ಕೂಡ ಒಂದು ಮೃತ್ಯು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಕಾಲ ಅನ್ನೋದು ಮೃತ್ಯು ಆಗುತ್ತೆ ಅಂತ ಕೇಳಿದ್ರೆ, ಕರ್ತೃಾದಿ ಮಾರಣಾತ್ ಸ್ಯಾತ್ ಅಂತ. ಅಂದ್ರೆ ಏನಾಯ್ತು, ಕರ್ತೃ ಆಮೇಲೆ ಬಾಕಿ ಬಾಕಿ ಎಲ್ಲ ಇದಾರಲ್ಲ ಅಲ್ಲಿ, ಅದೆಲ್ಲವೂ ಕೂಡ ಕಾಲಕ್ಕೆ ಒಳಪಟ್ಟಿದೆ. ಅದು ಕರ್ತರಾಗಿದೆ ಇವನು, ಋತುಗಳು ಎಲ್ಲವೂ ಕೂಡ ಕಾಲಕ್ಕೆ ಒಳಪಟ್ಟಿದೆ, ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಕಾಲವೇ ಒಂದು ಮೃತ್ಯು ಅಂತ ಹೇಳ್ತಾರೆ. ಆ ಕಾಲ ಅನ್ನೋದು ಎರಡು ರೀತಿಯಲ್ಲಿ ಮೃತ್ಯುವಾಗಿದೆ ಅಂತ ಹೇಳ್ತಾರೆ. ಅದು ಎರಡು ರೀತಿ ಯಾವುದು ಅಂತ ಕೇಳಿದ್ರೆ, ಅದು ಸೌರ ರೂಪದಲ್ಲಿ ಕಾಲ ಮೃತ್ಯುವಾಗಿದೆ, ಚಾಂದ್ರ ರೂಪದಲ್ಲಿ ಕಾಲ ಮೃತ್ಯುವಾಗಿದೆ ಅಂತ ಹೇಳ್ತಾರೆ. ಅದೇನು ಸೌರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಹೋರಾತ್ರ, ಸೂರ್ಯ ಉದಿಸಿದ್ರೆ ನಮ್ಗೆ ಹಗಲೊತ್ತು ಅಂತ ಹೇಳ್ತೀವಿ, ಸೂರ್ಯ ಅಸ್ತಮನ ಆಗೋದ್ರೆ ಇದು ರಾತ್ರಿ ಅಂತ ಹೇಳ್ತೀವಿ. ಹಾಗಾದ್ರೆ ಹಗಲು ರಾತ್ರಿ ಅಂತ ಇದೆಯಲ್ಲ, ಇದು ಕೂಡ ಒಂದು ಮೃತ್ಯುನೇ ಇದು ಅಂತ. ಅದಕ್ಕೆ ಒಂದು 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 ಸುಭಾಷಿತನೇ ಇದೆ ಅದರಲ್ಲಿ, ಅಥವಾ ಒಂದು ವೇದ ವಾಕ್ಯನೇ ಹೇಳ್ತಾರೆ. ನಮ್ಮ ಗುರುಗಳು ಕೂಡ ಅದನ್ನು ಹೇಳಿದ್ದಾರೆ, ವಿಧುಶೇಖರ ಭಾರತಿಗಳು ಹೇಳಿದ್ದಾರೆ ಒಂದ್ ಕಡೆ. ಅದು ಒಂದು ಒಂದು ದಿನ ಬಂತು ಅಂತ ಹೇಳಿದ್ರೆ ಅದು ಏನಕ್ಕೆ ಸೂಚಕ ಅಂತ ಹೇಳಿದ್ರೆ, ಓ ಈ ದಿನ ಇವಾಗ ಮುಗಿಯುತ್ತೆ ಇದು ಅಂತ ಆಗುತ್ತೆ. ಅದು ರಾತ್ರಿ ಅಂತ ಬಂದ್ಮೇಲೆ ಇದು ಮುಗಿದೋಯ್ತು ಅಂತ. ಅವನ ಜನ್ಮದಲ್ಲಿ ಒಂದು ದಿನ ಅನ್ನೋದು ಪೂರ್ತಿ ಮುಗಿದೋಯ್ತು, ಇನ್ನೂ ಬರೋದೇ ಇಲ್ಲ. ಹಾಗಾದ್ರೆ ಅವನು ಒಂದೊಂದು ದಿವಸ ಕಳೀತಾ ತನ್ನ ಒಂದು ಮೃತ್ಯುಗೆ ಹತ್ರ ಹೋಗ್ತಾ ಇದ್ದಾನೆ. ಹಾಗಾಗಿ ಈ ಕಾಲ ಅನ್ನೋದು ಈ ತರ ಮೃತ್ಯು, ಒಂದು ದಿವಸ ಒಂದು ಹಗಲು ರಾತ್ರಿ ಅಂತ ಆಗೋದ್ರೇನೆ ಅವನ ಜೀವನದಲ್ಲಿ, ಅವನ ಆಯುಷಲ್ಲಿ ಒಂದು ದಿವಸ ಕಡಿಮೆ ಆಗೋಗುತ್ತೆ. ಸೊ ಇದು ಸೂರ್ಯ ರೀತಿಯಿಂದ ಆಗೋದು. ಇನ್ನೊಂದು ಚಾಂದ್ರ ಪಕ್ಷಾದಿ ರೂಪತಃ. ಚಂದ್ರ ತಗೊಂಡ ನೋಡಿದ್ರೆ ಅವನ್ ಚಂದ್ರನ ಒಂದು ಮೂವ್ಮೆಂಟ್ ಅಂತ ಇದೆಯಲ್ಲ, ಅದನ್ನ ತಗೊಂಡು ನೋಡಿದ್ರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಇದೆಯಲ್ಲ, ಅದು ಚಂದ್ರನ ಮೇಲೆ ಡಿಪೆಂಡ್ ಆಗಿರೋದು ಅದು. ಹಾಗಾಗಿ ಆ ರೀತಿಯಲ್ಲಿ ಎರಡು ಪಕ್ಷಗಳಾಗಿ ಬರ್ತಾ ಇರ್ತಲ್ಲ, ಅದೆಲ್ಲ ಕೂಡ ಕಾಲದ ಒಂದು ಸೂಚನೆಯೇ ಅಂತ ಹೇಳ್ಬಿಟ್ಟು ಈ ತರ ಮೂರು ರೀತಿಯಾದ ಮೃತ್ಯು ಅಂತ ಹೇಳಿದ್ರು. ಒಂದು ರೀತಿಯಾದ ಮೃತ್ಯು ಅವನು ಬೇರೆ ಇವನು ಬೇರೆ ಅಂತ ಹೇಳೋದು, ಅದೆಲ್ಲ ಒಂದು ರೀತಿಯಾದ ಮೃತ್ಯು. ಇನ್ನೊಂದು ಮೃತ್ಯು ಯಾವುದು ಅಂತ ಹೇಳಿದ್ರೆ, ಕಾಲದಿಂದ ಬರೋ ಮೃತ್ಯು ಎರಡು ತರ ಇರುತ್ತೆ. ಅದು ಸೂರ್ಯ ರೂಪದಲ್ಲಿ ಅಹೋರಾತ್ರಿ ಕಾಲ ಮೃತ್ಯು ಅದು ಒಂದು. ಇನ್ನೊಂದು ಚಂದ್ರ ರೂಪದಲ್ಲಿ ಈ ಪಕ್ಷ ಆ ಪಕ್ಷ ಅಂತ ಎರಡು ಪಕ್ಷಗಳು ಇರ್ತಲ್ಲ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ. ಆ ರೀತಿಯಲ್ಲಿ ಕೂಡ ಕಾಲ ಅನ್ನೋದು ನಮಗೆ ಮೃತ್ಯು ಅನ್ನೋದು ನಮಗೆ ಬರ್ತಾ ಇದೆ. ಜೇತುಂ ಮೃತ್ಯುತ್ರಯಂ ಬ್ರಹ್ಮಲೋಕಂ ಪ್ರಾಪ್ತುಂ ಚ ಸಾಧನಂ ಪ್ರಶ್ನೈಹಿ ಚತುರ್ಭಿಹಿ ಪಪ್ರಚ್ಛ ದೇವಧ್ಯಾನಂ ತದುತ್ತರಂ. ಇವಾಗ ಈ ತರ ಮೂರು ಮೃತ್ಯು ಅಂತ ಹೇಳಿದ್ರಲ್ಲ, ಸರಿ ಈ ಮೂರು ಮೃತ್ಯುವನ್ನ ಹೇಗ್ ನಾವು ಗೆಲ್ಲೋದು ಅಂತ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಕೇಳ್ತಾರೆ. ಆವಾಗ ಮೃತ್ಯುವನ್ನ ಗೆಲ್ಬೇಕು, ಅದಕ್ಕೆ ಏನ್ ಸಾಧನ ಇದೆ, ಅದಕ್ಕೆ ಏನ್ ದಾರಿ ಇದೆ ಅಂತ ಕೇಳಿದಾಗ 4 ಪ್ರಶ್ನೆಗಳು ಆಮೇಲೆ ಕೇಳ್ತಾರೆ ಅದನ್ನ. ಅವಾಗ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ದೇವಧ್ಯಾನಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ದೇವತೆ ಅಂತ ಒಂದಿದೆಯಲ್ಲ, ಅಂದ್ರೆ ಒಂದು ಸ್ವರೂಪ, ಅದರ ಒಂದು ಧ್ಯಾನವೇ ಇದಕ್ಕೆ ನಮಗೆ ಈ ಮೃತ್ಯುವನ್ನ ನಾವು ಗೆಲ್ಲಕ್ಕೆ ದಾರಿಯಾಗಿರುತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಮಗೆ ಒಂಥರ ಸಂಕೇತವಾಗಿ ಬರುತ್ತೆ, ಸಾಂಕೇತಿಕವಾಗಿ ಬರುತ್ತೆ. ಆದ್ರೆ ಏನಿನ ಅರ್ಥ ಅನ್ನೋದನ್ನ ಬಿಡಿಸಿ ಹೇಳ್ತಾರೆ ಮುಂದಕ್ಕೆ. ಯಜಮಾನಸ್ಯ ಭಾಗಾದೇಹೇ ಹೋತ್ರಾದೇಹೇ ಚ ಅಧಿದೈವಿಕೆ ಅಜ್ಞಾದೌ ಏಕತಾಂ ಧ್ಯಾತ್ವಾ ಮುಚ್ಯತೆ ಸ ಅತಿ ಮುಚ್ಯತೆ. ಇವಾಗ ಈ ಮೃತ್ಯುಗೆ ಒಂದು ಟೆಂಪರರಿ ಸೊಲ್ಯೂಷನ್ ಅಂತ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಯಜಮಾನಸ್ಯ ಭಾಗಾದೇಹೆ, ಅಂದ್ರೆ ಯಜಮಾನ ಇದ್ದಾನಲ್ಲ, ಅದನ್ನ ಮಾಡ್ತಾ ಇರೋನು, ಯಾಗ ಮಾಡ್ತಾ ಇರೋನು, ಅವನ ಹತ್ರ ಇಂದ್ರಿಯಗಳೆಲ್ಲ ಇದೆ. ವಾಗೀಂದ್ರಿಯ ಅಂತ ಒಂದು, ಆದಿಪದದಿಂದ ನಮ್ಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತದೆಲ್ಲ ಇದೆ, ಇದೆಲ್ಲ ಅದು. ಆಮೇಲೆ ಹೋತ್ರಾದೇಹೇ ಚ, ಆಮೇಲೆ ಅಂದ್ರೆ ಹೋತೃ ಅಂದ್ರೆ ಆ ಒಂದು ಯಾಗದಲ್ಲಿ ಅಧ್ವರ್ಯು, ಹೋತೃ, ಉದ್ಗಾತೃ, ಬ್ರಹ್ಮ ಅಂತ 4 ವರ್ಗದಲ್ಲಿ ಇರ್ತಾರೆ. ಒಂದೊಂದಕ್ಕೂ ಒಂದೊಂದು ವೇದದ ರೆಪ್ರೆಸೆಂಟೇಷನ್. ಆದ್ರೆ ಆ 4 ವ್ಯಕ್ತಿಗಳಿಗೂ ಕೂಡ ಒಂದೊಂದು ಫಂಕ್ಷನ್ ಕೊಟ್ಟಿರ್ತಾರೆ ಒಂದು ಯಾಗದಲ್ಲಿ. ಯಜಮಾನ ಬೇರೆ, ಇವನ್ ಬಿಟ್ಟು 4 ಜನ ಅವ್ರಿರ್ತಾರೆ. ಅವ್ರಿಗಳಿಗೂ ಕೂಡ ಇಂದ್ರಿಯಗಳು ಇದೆಲ್ಲ ಇದೆಯಲ್ಲ. ಹಾಗಾಗಿ ಅವ್ರಿಗೆಲ್ಲ ಏನಾಗ್ತಾರೆ, ಒಂದು ವ್ಯಕ್ತಿ ಅಂತ ಆಗ್ತಾರೆ. ಇದು ಬಿಟ್ಟು ಅಧಿದೈವಕ ಅಂತ ಯಾವುದು ಅಗ್ನಿ ಅಥವಾ ದೇವತೆಗಳಿಗೆಲ್ಲ ಈ ಹೋಮ ಮಾಡ್ತಾ ಇದ್ದಾನಲ್ಲ, ಅವ್ರುಗಳೆಲ್ಲ ಅಧಿದೈವಿಕ ಅಂತ. ಅವರೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ, ಈ ಯಜಮಾನನ ಮತ್ತು ಹೋತ್ರಾದಿಗಳೆಲ್ಲ ಇದೆಲ್ಲ ಅಧ್ವರ್ಯೋ ಅವರೆಲ್ಲ ಮತ್ತು ಈ ಅಜ್ಞಾತಿ ದೇವತೆಗಳು ಇದೆಲ್ಲವೂ ಒಂದೇ ಅಂತ ಧ್ಯಾನ ಮಾಡಿದ್ರೆ ಅದು ಈ ಒಂದು ಮೃತ್ಯುಗೆ ಇದು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳೋದನ್ನ ಮುಂದಕ್ಕೆ ಹೇಳ್ತಾ ಇರೋದನ್ನ. ಇವಾಗ ಈ ಮುಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ, ತ್ಯಕ್ತ್ವಾ ಆಸುರಂ ಭಾವಂ ದೇವಭಾವಸ್ಯ ಚಿಂತನಂ ಬ್ರಹ್ಮಲೋಕೋ ಅತಿಮುಕ್ತಿ ಸ್ಯಾತ್ ನ ಕೈವಲ್ಯಂ ಉಪಾಸನಾ ಅಂತ. ಇವಾಗ ಏನಾಯ್ತು, ಟೆಂಪ್ರರಿ ಮುಕ್ತಿಗೆ ಇದು ಕಾರಣವಾಗುತ್ತೆ ಅಂತ ಹೇಳಿದ್ರು. ಅದು ಹೇಗೆ ಅಂತ ಹೇಳಿದ್ರೆ, ಇದು ಮೂರು ಕೂಡ ಬೇರೆ ಬೇರೆ ಅಲ್ಲ ಅಂತ ಒಂದು ಉಪಾಸನೆ ಮಾಡಿದ್ರೆ ಅವನು, ಅವಾಗ ಏನಾಗುತ್ತೆ, ಅವನಿಗೆ ಒಂದು ಬ್ರಹ್ಮಲೋಕ ಸಿಗುತ್ತೆ. ಅವನಿಗೆ ಬ್ರಹ್ಮಲೋಕ ಸಿಗುತ್ತೆ. ಅದೇ ಆತ್ಯಂತಿಕಾನ ಅಂತ ಕೇಳಿದ್ರೆ ಇಲ್ಲ, ಅದು ಕೂಡ ಮುಗ್ದೋಗುತ್ತೆ ಅವನಿಗೆ. ಆದ್ರೆ ಈ ಮೂರು ತರ ಮೃತ್ಯುವಿಂದ ಅವನಿಗೆ ಪಾರಾಗಕ್ಕೆ ಅದು ಒಂದು ದಾರಿ ಆಗ್ಬೋದು. ಸೊ ಮುಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ, ತ್ಯಕ್ತ್ವಾ ಆಸುರಂ ಭಾವಂ ದೇವಭಾವಸ್ಯ ಚಿಂತನಂ. ತನ್ನ ಒಂದು ಆಸುರ ಭಾವವನ್ನ ಬಿಟ್ಟು
ದೇವಭಾವವನ್ನ ಚಿಂತನೆ ಮಾಡಿದಾಗ ಅವಾಗ ಏನಾಗುತ್ತೆ, ಬ್ರಹ್ಮಲೋಕ ಅಂತ ಒಂದು ಅತಿ ಮುಕ್ತಿ ಅವನಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅವಾಗ ಇದು ಆದ್ರೆ ಕೈವಲ್ಯ ಅಂತ ಒಂದು ಅಲ್ಟಿಮೇಟ್ ಆತ್ಯಂತಿಕ ಮುಕ್ತಿ ಅಂತ ಇದೆಯಲ್ಲ, ಮತ್ತೆ ಜನ್ಮನೇ ಇಲ್ಲ ಅಂತ, ಆ ಮುಕ್ತಿ ಅನ್ನೋದು ಉಪಾಸನೆಯಿಂದ ಬರೋದಿಲ್ಲ ಅನ್ನೋದನ್ನು ತೋರಿಸ್ಕೊಳ್ತೇವೆ. ಅಂದ್ರೆ ಎಷ್ಟೊಂದು ತತ್ವಗಳು ಇದು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಶಂಕರಾಚಾರ್ಯರು ಹೇಳ್ಕೊಟ್ಟಿರೋ ಅದ್ವೈತ ವೇದಾಂತದಲ್ಲಿ ಅವರು ತೋರಿಸೋ ರೀತಿಯಲ್ಲಿ ಕರ್ಮದಿಂದ ಮುಕ್ತಿ ಇಲ್ವೇ ಇಲ್ಲ, ಉಪಾಸನೆಯಿಂದಾನು ಮುಕ್ತಿ ಇಲ್ವೇ ಇಲ್ಲ. ಯಾಕಂದ್ರೆ ಉಪಾಸನೆ ಅನ್ನೋದು ಮಾನಸಿಕ ಕರ್ಮ, ಮೊದಲು ಹೇಳಿದ ಕರ್ಮ ಅಲ್ಲ, ದೈಹಿಕ ಕರ್ಮ. ಯಾಗ ಯಜ್ಞಗಳೆಲ್ಲ ಮಾಡೋದು ಶರೀರದಿಂದ ಮಾಡ್ತಾನೆ, ಉಪಾಸನೆ ಅನ್ನೋದನ್ನ ಮನಸ್ಸಿಂದ ಮಾಡ್ತಾನೆ. ಬಟ್ ಅಲ್ಲೂ ಕೂಡ ಅದು ಆತ್ಯಂತಿಕ ಮುಕ್ತಿಗೆ ಅದು ಕಾರಣವಾಗೋದಿಲ್ಲ. ಅದು ಕೂಡ ಏನೋ ಒಂದು ಫಲವನ್ನು ಕೊಡುತ್ತೆ, ದೇವಲೋಕ ಅಥವಾ ಬ್ರಹ್ಮಲೋಕದವರೆಗೂ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಆತ್ಯಂತಿಕ ಮುಕ್ತಿ ಬೇಕು ಅಂತ ಹೇಳಿದ್ರೆ ಅದು ಜ್ಞಾನದಿಂದಲೇ ಆಗುತ್ತೆ ಹೊರತು ಉಪಾಸನೆಯಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಉಪಾಸನೆ ಮತ್ತು ಜ್ಞಾನ ಎರಡಕ್ಕೂ ಕೂಡ ಒಂದು ವ್ಯತ್ಯಾಸ ಮಾಡಿದ್ದಾರೆ. ಇದನ್ನ ತುಂಬಾ ಚೆನ್ನಾಗಿ ಶಂಕರಾಚಾರ್ಯರು ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆ 4ನೇ ಸೂತ್ರ ತತ್ವ ಸಮನ್ವಯ ಅಂತ ಒಂದಿದೆ, ಅಲ್ಲಿ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಅವರು ಇದನ್ನ ವಿಚಾರ ಮಾಡಿದ್ದಾರೆ. ಎರಡು ಮಾನಸಿಕ ಕರ್ಮನೇ, ಉಪಾಸನೆ ಅನ್ನೋದು ಮಾನಸಿಕ ಕರ್ಮನೇ, ಜ್ಞಾನ ಅನ್ನೋದಕ್ಕೆ ಕೂಡ ನಾವು ಮನಸ್ಸಿಂದಲೇ ಬುದ್ಧಿಯಿಂದಲೇ ನಾವು ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗಿದೆ. ಶ್ರವಣ ಮನನ ನಿಧ್ಯಾಸನ ಮೂರು ಕೂಡ ಇಂಟೆಲೆಕ್ಚುಯಲ್ ಆಕ್ಟಿವಿಟಿನೇ, ಅದು ಕೂಡ ಮೆಂಟಲ್ ಆಕ್ಟಿವಿಟಿನೇ. ಅದು ಕೂಡ ಉಪಾಸನೆ ಅನ್ನೋದು ಕೂಡ ಮೆಂಟಲ್ ಆಕ್ಟಿವಿಟಿನೇ. ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಶಂಕರಾಚಾರ್ಯರಿಗೆ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ನೋಡು, ಒಂದು ಉಪಾಸನೆ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀನ್ ಯಾವ್ದನ್ನ ಉಪಾಸನೆ ಮಾಡ್ತಾ ಇದೆಯೋ ಅದು ದೇವತೆ, ಅದು ಒಂದು ದೇವಿ ಆಗಿರ್ಬೋದು ಅಥವಾ ಅವನ ಇಷ್ಟ ದೇವತೆ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಅದು ಬೇರೆ ನಾನು ಬೇರೆ ಅಂತ ಒಂದು ದ್ವೈತ ಭಾವ ಇರುತ್ತೆ ಅದರಲ್ಲಿ. ಯಾಕಂದ್ರೆ ಮಾಡೋನ್ ಬೇರೆ, ಉಪಾಸನೆ ಮಾಡೋನ್ ಬೇರೆ, ಉಪಾಸ್ಯವಾದ ದೇವತೆ ಬೇರೆ ಅಂತ ಒಂದು ದ್ವೈತ ಭಾವನೆಯಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಅದರಿಂದ ನಿಮ್ಗೆ ಸಿಗೋ ಒಂದು ಫಲ ಅಂತ ಇದೆಯಲ್ಲ, ಅದು ಕೂಡ ಆತ್ಯಂತಿಕ ಫಲ ಇರೋದಿಲ್ಲ, ಅದು ಕೂಡ ದ್ವೈತದಲ್ಲೇ ಇರುತ್ತೆ ಅದು ಅಂತ ಹೇಳ್ತಾರೆ ಶಂಕರಾಚಾರ್ಯ. ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅದನ್ನ. ಆದ್ರೆ ಈ ವೇದಾಂತ ಒಂದು ಶ್ರವಣ ಮನನ ನಿಧ್ಯಾಸನ ಅಂತ ಇದೆಯಲ್ಲ, ಅಲ್ಲಿ ದ್ವೈತ ಭಾವ ಇರೋದೇ ಇಲ್ಲ. ಯಾತಕ್ಕೆ ಇರೋದಿಲ್ಲ ಅಂತ ಹೇಳಿದ್ರೆ, ಆ ವೇದಾಂತ ನಮಗೆ ಹೇಳ್ಕೊಡುವಾಗ್ಲೇ ಏನ್ ಹೇಳ್ಕೊಡುತ್ತೆ, ನೋಡು ನೀನೇ ಬ್ರಹ್ಮ ಅಂತ ಹೇಳ್ಕೊಡುತ್ತೆ. ಅದು ಬ್ರಹ್ಮ ಸ್ವರೂಪ ನೀನೇನೆ ಅಂತ ಹೇಳ್ಕೊಡುತ್ತೆ. ಅದನ್ನ ನಾವು ಉಪನಿಷತ್ ಹೇಳ್ಕೊಡೋದನ್ನ ತಿಳ್ಕೊಂಡು ನಾವೇನ್ ಮಾಡ್ತೀವಿ, ಶ್ರವಣ ಮನನ ನಿಧ್ಯಾಸನ ತೊಡಗಿದಾಗ ನಮ್ಗೆ ಯಾವ ಒಂದು ವಿಷಯವನ್ನ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಯಾವ ವಿಷಯವನ್ನ ನಿಧಿಧ್ಯಾಸನ ಮಾಡ್ತಾ ಇದೀವೋ ಅದು ನಾನೇನೆ ಅಂತ ನಾವು ಮಾಡ್ತಾ ಇರ್ತೀವಿ ಹೊರತು ಅದು ನನ್ನಿಂದ ಬೇರೆ ಅಂತ ಮಾಡ್ತಾ ಇಲ್ಲ ನಾವು. ಅದರಿಂದ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಖಂಡಿತ. ಅಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಮಾನಸಿಕ ಕ್ರಿಯಾ ಉಪಾಸನೆ, ನಿಧಿಧ್ಯಾಸನ ಅದು ಕೂಡ ಮಾನಸಿಕ ಕ್ರಿಯಾನೆ, ಆದ್ರೆ ಅದೆರಡರಲ್ಲೂ ಇರೋ ಒಂದು ಮೂಲಭೂತವಾದ ಒಂದು ಭೇದವನ್ನ ಅವರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಇವ್ರು ಹೇಳ್ತಾ ಇದ್ದಾರೆ, ಕೈವಲ್ಯ ಉಪಾಸನ, ಕೈವಲ್ಯ ಅಂದ್ರೆ ಮುಕ್ತಿ ಅನ್ನೋದು ಉಪಾಸನೆಯಿಂದ ಬರೋದೇ ಇಲ್ಲ ಅಂತ ಹೇಳಿದಾಗ, ಬಾಕಿ ಮುಕ್ತಿ ಜೊತೆಗೆ ಹೇಳಿದ್ರಲ್ಲ ಅಂತ ಹೇಳಿದ್ರೆ ಅದೆಲ್ಲ ರಿಲೇಟಿವ್ ಮುಕ್ತಿ ಅಷ್ಟೇನೆ. ಮುಕ್ತಿ, ಅತಿ ಮುಕ್ತಿ ಇಂಥ ಶಬ್ದವೆಲ್ಲ ಯೂಸ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ ಇಲ್ಲಿ ರಿಲೇಟಿವ್ ಮುಕ್ತಿನೇ ಅಷ್ಟೇ ಹೊರತು ಅದು ಆತ್ಯಂತಿಕ ಮುಕ್ತಿ ಅನ್ನೋ ಕೈವಲ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಇದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಈ ಆತ್ಯಂತ್ಯ ಮುಕ್ತಿ ಅಂತ ಒಂದಿದೆಯಲ್ಲ, ಅದನ್ನೆಲ್ಲ ನಾವು ಪಡ್ಕೊಳ್ಳಕ್ಕೆ ಇನ್ನೊಂದು ಸ್ವಲ್ಪ ಹೈಯರ್ ಟೈಪ್ ಆಫ್ ಒಂದು ಉಪಾಸನೆ ಇದೆ. ಅದೆಂತದ್ದು ಅನ್ನೋದನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದನ್ನ. ಇದಕ್ಕೆ ವೇದಾಂತದಲ್ಲಿ ಇದಕ್ಕೆ ಒಂದು ಟೆಕ್ನಿಕಲ್ ಟರ್ಮ್ ಕೊಟ್ಟಿದ್ದಾರೆ, ಏನಂದ್ರೆ ಸಂಪದ್ ಉಪಾಸನೆ ಅಂತ. ಸಂಪತ್ ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯವಾಗಿ ಸಂಪತ್ ಅಂತ ಹೇಳಿದ್ರೆ ಸಿರಿ ಸಂಪತ್ ಅಂತ ಅಷ್ಟು ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಲೋಕದಲ್ಲಿ, ನಮ್ಮ ಭಾಷೆಯಲ್ಲಿ. ಆದ್ರೆ ವೇದಾಂತದಲ್ಲಿ ಆ ಸಂಪತ್ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಇದೆ. ಅದೇನು ಅಂತ ಹೇಳಿದ್ರೆ, ಇವಾಗ ನೋಡಿ, ಅದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ, ಒಂದು ಕಲ್ಲು, ಅದು ಒಂದು ಕಲ್ಲು ಅಷ್ಟೇನೆ. ಆದ್ರೆ ಆ ಕಲ್ಲಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಸಾಲಿಗ್ರಾಮ ಅಂತ ಅದಕ್ಕೆ ಒಂದು ವಿಶೇಷವಾದ ಹೆಸರು ಕೊಟ್ಟು ಅದಕ್ಕೆ ಒಂದು ವಿಷ್ಣು ಇದಾನೆ ಇದರಲ್ಲಿ ಅಂತ ನಾವು ಒಂದು ಬುದ್ಧಿ ಮಾಡ್ತೀವಿ. ಒಂದು ಶಿಲೆ ತಗೊಂಡ್ರು ಕೂಡ, ಒಂದು ಪ್ರತಿಮೆ ತಗೊಂಡ್ರು ಕೂಡ ಅದರಲ್ಲಿ ಇತ ದೇವತೆ ಇದೆ ಅಂತ ನಾವು ಒಂದು ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡಿ ಅದಕ್ಕೆ ನಾವು ಅಭಿಷೇಕ ಅಥವಾ ನೈವೇದ್ಯ ಅರ್ಚನೆ ಎಲ್ಲ ಮಾಡ್ತೀವಿ, ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ, ಅದರಿಂದ ಪ್ರಯೋಜನ ಪಡ್ಕೊಳ್ತೀವಿ. ಆದ್ರೆ ಅಲ್ಲಿ ಏನಾಗ್ತಾ ಇದೆ, ಒಂದು ಸಾಮಾನ್ಯವಾದ ಒಂದು ಕಲ್ಲಲ್ಲಿ ನಾವು ದೇವತಾ ಬುದ್ಧಿಯನ್ನ ನಾವು ಮಾಡ್ತೀವಿ. ಆತರ ದೇವತಾ ಬುದ್ಧಿ ಮಾಡೋದು ಅಂತ ಇದೆಯಲ್ಲ, ಇದಕ್ಕೆ ಸಂಪದ್ ಉಪಾಸನೆ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣದಲ್ಲಿ ದೊಡ್ಡ ಒಂದು ವಿಷಯವನ್ನ ನಾವು ದೃಷ್ಟಿ ಅಂದ್ರೆ ಆ ವ್ಯೂ ನಾವು ಮಾಡೋದು, ಅದಕ್ಕೆ ಉಪಾಸನೆ ಅಂತ ಹೇಳ್ತಾರೆ. ಇದು ಸಂಪದ್ ಉಪಾಸನೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವರು ಸ್ವಲ್ಪ ನಮ್ಗೆ ಉದಾಹರಣೆ ಕೊಟ್ಟು ತುಂಬಾ ಚೆನ್ನಾಗಿರೋ ಒಂದು, ನಮ್ಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನುಭವದಲ್ಲೇ ಇರೋ ಉದಾಹರಣೆ ಕೂಡ ಇವ್ರು ಕೊಡ್ತಾರೆ. ಇವಾಗ ಅಥ ಸಂಪದಃ ಉಚ್ಯಂತೆ ಸ್ವಲ್ಪೇ ಕರ್ಮಣಃ ಮಹತಃ ಚಿಂತನಂ ಸಂಪತ್ ಅನ್ನೋದಕ್ಕೆ ಅವರು ಒಂದು ಡಿಫರೆನ್ಸ್ ಕೊಡ್ತಾ ಇದ್ದಾರೆ. ಸ್ವಲ್ಪೇ ಕರ್ಮಣಃ ಮಹತಃ ಚಿಂತನಂ ಸಂಪತ್ ತಯಾ ಪ್ರಾಪ್ಯ ಮಹತ್ ಫಲಂ ಅಂತ. ಹಾಗಾಗಿ ಈ ಒಂದು ಪ್ರಾಪ್ಯ ಮಹತ್ ಫಲಂ ಅಂತ, ಇವಾಗ ಸಣ್ಣ ಒಂದು ವಿಷಯದಲ್ಲಿ ಒಂದು ದೊಡ್ಡ ಒಂದು ವಿಷಯವನ್ನ ನಾವು ಭಾವನೆ ಮಾಡೋದು ಅಂತ ಇದೆಯಲ್ಲ, ಅದೇ ಸಂಪತ್ ಉಪಾಸನೆ ಅಂತ. ನೋಡಿ, ಇದಕ್ಕೆ ಎಷ್ಟೊಂದೆಲ್ಲ ನಮಗೆ ದಾರಿಗಳು ಮಾಡ್ಕೊಟ್ಟಿದೆ ನಮ್ಮ ಸಂಪ್ರದಾಯದಲ್ಲಿ ಅಂತ ಹೇಳಿದ್ರೆ, ಏನೂ ಇಲ್ಲ, ಒಂದೇ ಒಂದು ಸಣ್ಣ ರಂಗೋಲಿ ಅಷ್ಟೇನೆ.
ಆ ರಂಗೋಲಿಯನ್ನು ಕೂಡ ಇಂತಹ ರೀತಿಯಲ್ಲಿ ನೀನು ಹಾಕಿದ್ರೆ ಅದರಲ್ಲಿ ಮಂಡಲ ಅಂತ ಮಾಡಿ ನೀನ್ ಸರ ಮಾಡಿದ್ರೆ ಅದರಲ್ಲಿ ನೀನು ದೇವಿಯನ್ನ ಚಿಂತನೆ ಮಾಡ್ಬೋದು. ತ್ರಿಕೋನ ಇಂಥದ್ದೆಲ್ಲ ಬೇಕಾದಷ್ಟು ಇದೆಯಲ್ಲ, ಈ ತಂತ್ರಶಾಸ್ತ್ರದಲ್ಲಿ ತುಂಬಾ ಇದೆ ಅದರಲ್ಲಿ. ಒಂದು ಬೇರೆ ಏನು ಇರೋಲ್ಲ ಅಲ್ಲಿ ಪ್ರತಿಮೆಗೆ ಏನು ಇರೋದೇ ಇಲ್ಲ, ಒಂದು ಸ್ತ್ರೀ ದೇವಿ ಅಂತ ಕೂಡ ಏನು ಇರೋದೇ ಇಲ್ಲ. ಆದ್ರೆ ಈ ರಂಗೋಲಿಯಲ್ಲಿ ಮಾತ್ರ ಅದು ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಮಂಡಲ ಮಾಡಿ ಅದಕ್ಕೆ ಕೆಲವು ವಿಧಾನಗಳೆಲ್ಲ ಇದೆ. ಅದ್ರ ಮುಖಾಂತರ ಕೂಡ ನೀನು ಆ ದೇವಿಯನ್ನ ನೀನು ಅದರಲ್ಲಿ ಆವಾಹನೆ ಮಾಡ್ಬೋದು, ಅದಕ್ಕೆ ನೀನು ಅರ್ಚನೆ ಎಲ್ಲ ಮಾಡ್ಬೋದು, ಅದಕ್ಕೆ ಪ್ರಾರ್ಥನೆ ಮಾಡ್ಬೋದು, ಎಲ್ಲವನ್ನೂ ಅಲ್ಲಿ ತಂದ್ಬಿಡ್ತಾರೆ. ಆದ್ರೆ ಅಲ್ಲಿ ಪ್ರತಿಮೆ ಇರೋದೇ ಇಲ್ಲ ಎಲ್ಲಿ ಕೂಡ, ಈ ಮಂಡಲ ಮಾತ್ರ ಅಷ್ಟೇ ಇರೋದು. ಸೊ ಹೀಗಾಗಿ ಆ ಮಂಡಲದಲ್ಲಿ ನಮ್ಗೆ ದೇವಿ ಮಾಡ್ಬೋದು, ಗಣಪತಿಗೆ ಮಂಡಲ ಇದೆ, ಈ ತರ ಬೇರೆ ಬೇರೆ ದೇವತೆಗಳಿಗೆ ಸೂರ್ಯನಿಗೆ ಮಂಡಲ ಇದೆ. ಹೀಗಾಗಿ ಬೇಕಾದಷ್ಟು ಮಾಡ್ತಾರೆ ಇದನ್ನ. ಸೊ ಹಾಗಾಗಿ ಆ ಸಣ್ಣ ಒಂದು ಪುಡಿಯಿಂದ ಮಾಡಿದ ಮಂಡಲದಲ್ಲಿ ನಿನ್ನ ಮಹತ್ತಾದ ದೇವತೆಯನ್ನ ನೀನು ಚಿಂತನೆ ಮಾಡ್ತಾ ಇದೆಯಲ್ಲ, ಇದಕ್ಕೆ ಸಂಪತ್ತು ಉಪಾಸನೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹೋತೃ ಪ್ರಯುಕ್ತೆ ಋಗ್ಜಾತಿತ್ರಯೇ ಸಂಪಾದಯೇತ್ ಅಮೂನ್ ಲೋಕಾನ್ ತ್ರೈಲೋಕ್ಯಂ ಆಪ್ನೋತಿ ಸಮತ್ವಾತ್ ತ್ರಿಸಂಖ್ಯೆಯ. ಇವಾಗ ಏನ್ ಮಾಡ್ತಾರೆ, ಹೋತೃ ಪ್ರಯುಕ್ತೆ ಋಗ್ಜಾತಿ ತ್ರಯೇ ಅಂತ ಹೇಳಿದಾಗ ಏನಾಯ್ತು, ಹೋತೃ ಅಂತ ಇದ್ದಾನಲ್ಲ, ಅಂದ್ರೆ ಯಜ್ಞದಲ್ಲಿ ಒಬ್ಬ ಹೋತ ಅಂತ ಒಬ್ಬ ಇರ್ತಾನೆ. ಅವನು ಕೆಲವು ಮಂತ್ರಗಳೆಲ್ಲ ಹೇಳ್ತಾನೆ. ಅದರಲ್ಲಿ 3 ಋಕ್ಕುಗಳು ಅವನು ಹೇಳ್ತಾನೆ. 3 1 2 3 ಅಂತ 3 ಋಕ್ಕುಗಳು ಹೇಳ್ತಾನೆ. ಇದರಲ್ಲಿ ಅವ್ನು ಹೇಳ್ತಾ ಇದ್ದಾರೆ, ಈ ಒಂದು ಉಪಾಸನೆಯಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, 3 ಲೋಕ ಇದೆಯಲ್ಲ, ಯಾವುದು ಈ ಭೂಲೋಕ, ಭೂರ್ಲೋಕ, ಸುವರ್ಲೋಕ ಅಂತ ಹೇಳ್ಬೋದು, ಅಥವಾ ಭೂಲೋಕ, ಸುವರ್ಲೋಕ, ಅಂತರಿಕ್ಷ ಲೋಕ ಅಂತ 3 ಹೇಳ್ಬೋದು. ಈ ಹೋತ ಹೇಳೋ ಈ 3 ಋಕ್ಕುಗಳಲ್ಲಿ ಆ 3 ಲೋಕಗಳನ್ನ ಯಾರು ಚಿಂತನೆ ಮಾಡ್ತಾನೋ, ಆ ಚಿಂತನೆ ಮಾಡಿದ ಫಲನಾಗಿ ಅವನಿಗೆ ಆ 3 ತ್ರೈಲೋಕ್ಯ ಪ್ರಾಪ್ತಿ ಅಂತ ಅವನಿಗೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಈ ಒಂದು ಸಂಪತ್ತು ಅನ್ನೋದನ್ನ ಯಾವ್ಯಾವ ಆಯಾಮಗಳಲ್ಲಿ ಯಾವ್ಯಾವ ತರ ಮಾಡೋದು ಅನ್ನೋದಕ್ಕೆ ಬೇಕಾದಷ್ಟು ವಿಧಾನಗಳೆಲ್ಲ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಏನ್ ಸಾಮ್ಯ ಇದೆ ಅಂತ ಹೇಳಿದ್ರೆ, ಇವನು ಹೋತೃ ಅನ್ನೋನು 3 ಋತುಗಳು ಹೇಳ್ತಾನೆ, ತ್ರೈಲೋಕ್ಯ ಅನ್ನೋದು 3 ಲೋಕಗಳಿದೆ. ಈ ಮೂರು ಅಂತ ಒಂದು ಸಾಮ್ಯ ಇದೆಯಲ್ಲ, ಆ ಸಾಮ್ಯವನ್ನ ಇಟ್ಕೊಂಡು ಇವನು ಹೋತೃ ಹೇಳೋ ಆ ಋತುಗಳಲ್ಲಿ 3 ಲೋಕಗಳನ್ನ ಇವನು ಚಿಂತನೆ ಮಾಡಿದ್ರೆ ಇವನಿಗೆ ಆ 3 ಲೋಕಗಳೇ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಇನ್ನೊಂದ್ ತರ. ಇದು ಸಂಪದ ಉಪಾಸನೆ ಅನ್ನೋದು ಇನ್ನೊಂದ್ ತರ. ನೋಡಿ, ಇಲ್ಲೆಲ್ಲ ಕರ್ಮ ಇಲ್ಲ, ಬರೀ ಉಪಾಸನೆನೇ, ಆದ್ರೆ ಮಾನಸಿಕ ಕರ್ಮ ಇದು. ಇವಾಗ ಉಪನಿಷತ್ತು ತೋರಿಸೋ ಒಂದು ರೀತಿಯಲ್ಲಿ ಕೂಡ ಹೇಗ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಥೂಲವಾಗಿರೋದು ನಮ್ಮ ಶರೀರದಿಂದ ಮಾಡ್ತಾ ಇರೋ ಕರ್ಮಗಳೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಕೆಲಸ, ಅದಕ್ಕೆ ಕಡಿಮೆ ಫಲ ಅದಕ್ಕೆ. ಆದ್ರೆ ಸೂಕ್ಷ್ಮವಾಗಿ ದೇವರ ಮನಸ್ಸಿದೆಯಲ್ಲ, ಮನಸ್ಸಿಂದ ಮಾಡೋ ಕೆಲಸಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಫಲ. ಯಾಕೆಂದ್ರೆ ಸ್ಥೂಲದಿಂದ ಮಾಡ್ತಾ ಇರೋದಕ್ಕಿಂತ ನೀನು ಮನಸ್ಸಿಂದ ಮಾಡುವಾಗ ನಿಮ್ಗೆ ಫೋಕಸ್, ಕಾನ್ಸಂಟ್ರೇಷನ್ ಅದೆಲ್ಲ ತುಂಬಾ ಜಾಸ್ತಿ ಬೇಕಾಗಿದೆ. ಬೇರೆ ಸ್ಥೂಲವಾಗಿ ಮಾಡೋದ್ರಲ್ಲಿ ಅಷ್ಟೊಂದು ಬೇಕಿಲ್ಲ. ಅದರಿಂದ ಅದಕ್ಕೆ ತಕ್ಕನಾಗಿ ಬೆಲೆ. ನಾವು ಲೋಕದಲ್ಲಿ ಕೂಡ ನೋಡ್ತೀವಿ, ಸ್ಥೂಲ ಶರೀರದ ಮಧ್ಯೆ ಕೆಲಸ ಮಾಡ್ತಾರಲ್ಲ, ಕಸ ಗುಡಿಸೋದು ಅಥವಾ ಪಾತ್ರೆ ತೊಳೆಯೋದು ಅಥವಾ ಒಂದು ಕಡೆ ಕಾಯೋದು ಅಂತದೆಲ್ಲ ಇರ್ತಲ್ಲ, ಅದ್ರಲ್ಲಿ ಇಂಟೆಲೆಕ್ಚುಯಲ್ ಇದು ಏನು ಇರೋದಿಲ್ಲ. ಅವ್ರಿಗೆ ಕಡಿಮೆ ಸಂಬಳ. ಆದ್ರೆ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಮಾಡ್ತಾನಲ್ಲ, ಒಂದು ಕಂಪ್ಯೂಟರ್ ಇಟ್ಕೊಂಡು ಮಾಡ್ತಾನಲ್ಲ, ಅವ್ನಿಗೆ ಜಾಸ್ತಿ ಸಂಬಳ. ಯಾಕೆಂದ್ರೆ ಅವನಿಗೆ ಇಂಟೆಲೆಕ್ಚುಯಲ್ ಕೆಲಸ ಜಾಸ್ತಿಯಲ್ಲಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಶ್ರಮ ಅದಕ್ಕೆ ಬೇರೆ ಶ್ರಮ ಇದೆ, ಅದಕ್ಕೆ ಬೇರೆ ತಾಕತ್ತೇ ಇದೆ, ಅದಕ್ಕೆ ತಕ್ಕನಾಗಿ ಅದಕ್ಕೆ ಫಲ ಸಿಗುತ್ತೆ. ಅದೇ ತರನೇ ಇಲ್ಲೂ ಕೂಡ ಸ್ಥೂಲ ಶರೀರದಿಂದ ನಾವು ಯಾವುದೇ ಯಜ್ಞಾದಿಗಳೆಲ್ಲ ಕರ್ಮಗಳು ಮಾಡಿದ್ರು ಕೂಡ ಅದಕ್ಕಿಂತ ಫಲ ಜಾಸ್ತಿ ಬುದ್ಧಿ ಇಟ್ಕೊಂಡು ಮಾಡೋ ಉಪಾಸನೆಗಿದೆ ಅದು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಸ್ಥೂಲವಾಗಿ ನೀನು ಹೊರಗಡೆ ಕಾಯಿ ಕಡ್ಡಿ ಕರ್ಪೂರ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಮಾನಸಿಕ ಪೂಜಾ ಅಂತ ಒಂದಿದೆಯಲ್ಲ, ಅದಕ್ಕೆ ಇನ್ನೂ ಫಲ ಹೆಚ್ಚು ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಏನಾಗುತ್ತೆ, ನಿನಗೆ ಹೊರಗಡೆ ಇರೋ ಕಾಯಿ ಕಡ್ಡಿ ಎಲ್ಲ ಇರೋದಿಲ್ಲ, ಆದ್ರೆ ಮನಸ್ಸಿಂದಲೇ ನೀನು ಅದನ್ನ ಕಲ್ಪನೆ ಮಾಡಿ ಅದನ್ನೆಲ್ಲ ನೀನು ಅತ್ಯಂತ ಒಂದು ಏಕಾಗ್ರತೆಯಿಂದ ನೀನು ಅದನ್ನೆಲ್ಲ ಪರಮಾತ್ಮನಿಗೆ ನೀನು ಅರ್ಪಣೆ ಮಾಡ್ತಾ ಇರುವಾಗ ಅಲ್ಲೂ ಕೂಡ ಎಲ್ಲವನ್ನ ಅರ್ಪಣೆ ಮಾಡ್ತೀಯ. ಆದ್ರೆ ಹೊರಗಡೆ ಇರುವ ವಸ್ತುವನ್ನು ಮಾಡದೆ ನೀನು ಒಳಗಡೆನೆ ಕಲ್ಪನೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ತುಂಬಾ ಫೋಕಸ್ ಬೇಕಾಗಿದೆ. ಸ್ವಲ್ಪ ಇಟ್ ಡಿಮ್ಯಾಂಡ್ಸ್ ಮೋರ್ ಆಫ್ ಕಾನ್ಸಂಟ್ರೇಷನ್. ಅದಕ್ಕೆ ತುಂಬಾ ಚೆನ್ನಾಗಿ ಫಲ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಮಾಡಿದವರು ಕಂಡುಕೊಂಡಿದ್ದಾರೆ. ಸೊ ಹೀಗೆ ನಮ್ಗೆ ಮಾನಸಿಕ ಕರ್ಮ ಅನ್ನೋದಕ್ಕೆ ತುಂಬಾ ಜಾಸ್ತಿ ಫಲ ಇದೆ. ಉಪನಿಷತ್ತು ಏನ್ ಮಾಡುತ್ತೆ, ಅದಕ್ಕಿಂತ ದಾಟಿ ಆ ಮಾನಸಿಕ ಕರ್ಮದಲ್ಲೇನೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡೋಗಿ ಭೇದವನ್ನೇ ಬಿಟ್ಟು ಮಾಡೋ ಒಂದು ನಿಧಿಧ್ಯಾಸನ ಇದೆಯಲ್ಲ, ಅದಕ್ಕೆ ಮುಕ್ತಿನೇ ಫಲ ಅಂತ ತೋರಿಸುತ್ತೆ. ಇವಾಗ ಸಮಿನ್ ಮಾಂಸ ಆಜ್ಯ ಮುಖ್ಯಾನ ಉಜ್ವಲತ್ವಾದಿ ಸಾಮ್ಯತಃ ದೇವಲೋಕಾದಿ ಸಂಪತ್ತಿಯ ದೇವಲೋಕಾದಿಂ ಆಪ್ನುಯಾತ್. ಇವಾಗ ಇನ್ನೊಂದು ರೀತಿಯಾದ ಉಪಾಸನೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಡೆ ಒಂದು ಸಾಮ್ಯ ಇರುತ್ತೆ, ಆ ಸಾಮ್ಯವನ್ನ ಇಟ್ಕೊಂಡು ಅದ್ರ ಮೇಲೆ ಉಪಾಸನೆ. ಇವಾಗ ಹೇಗಿದೆ ಅಂತ ಹೇಳಿದ್ರೆ, ಸಮಿತ್ ಅನ್ನೋದು ಹೋಮದಲ್ಲಿ ಹಾಕುವ ಒಂದು ಕಡ್ಡಿ ಅದು. ಆಮೇಲೆ ಮಾಂಸ ನೋಡಿ, ಕೆಲವು ಯಾಗಗಳಲ್ಲೆಲ್ಲ ಮಾಂಸವನ್ನು ಮಾಡ್ಬೇಕಾಗುತ್ತೆ, ಅದು ಶ್ರೌತ ಕರ್ಮಗಳಲ್ಲಿ ಇರುತ್ತೆ ಅದು. ಆಮೇಲೆ ಆಜ್ಯ ಅಂತ ಹೇಳಿದ್ರೆ ತುಪ್ಪ. ಅದು ಮೂರನ್ನು ಕೂಡ ಅದಕ್ಕೆ ಮೂರಕ್ಕೂ ಕೂಡ ಏನ್ ಒಂದು ಗುಣ ಇದೆ ಅಂತ ಹೇಳಿದ್ರೆ, ಬೆಂಕಿಯಲ್ಲಿ ಹಾಕಿದಾಗ ಅದು ಮೂರು ಕೂಡ ಚೆನ್ನಾಗಿ ಉರಿಯುತ್ತೆ. ಅದು ಅವಾಗ ಜಾಜ್ವಲ್ಯವಾಗಿರುತ್ತೆ. ಅದು ಸಮಿತ ಅನ್ನೋದು ಚೆನ್ನಾಗಿ ಉರಿಯುತ್ತೆ ಇದ್ದು,
ಮಾಂಸ ಅನ್ನೋದು ಕೂಡ ಆತರ ಒಂದು ಆಗುತ್ತೆ. ಆಮೇಲೆ ಆಜ್ಯ ತುಪ್ಪನೂ ಕೂಡ ಅದೇ ತರ ಆಗುತ್ತೆ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಮೂರರಲ್ಲಿ ಈ ಭೂಲೋಕ, ಆಮೇಲೆ ಅಂತರಿಕ್ಷ ಲೋಕ ಮತ್ತು ಸುವರ್ ಲೋಕ, ಈ ಮೂರನ್ನು ಕೂಡ ನಾವು ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಮೂರನ್ನು ಚಿಂತನೆ ಮಾಡಿದಾಗ ಏನಾಗುತ್ತೆ, ಇವನಿಗೆ ಆ ಒಂದು ದೇವಾದಿ ಲೋಕವನ್ನು ಕೂಡ ಅವನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಸಾಮ್ಯ ಏನಿದೆ ಅಂತ ಹೇಳಿದ್ರೆ, ಆ ಮೂರು ಲೋಕಗಳು ಕೂಡ ಜಾಜ್ವಲ್ಯವಾಗಿರೋ ಲೋಕಗಳು ಅದೆಲ್ಲ ಕೂಡ. ಅದೇ ತರನೇ ಇವನಿಗೆ ಕೂಡ ಆ ಲೋಕಗಳು ಕೂಡ ಇವನಿಗೆ ಸಿಗುತ್ತೆ ಇದು ಅಂತ. ಆಮೇಲೆ ಬ್ರಹ್ಮಣ ಮುಖ್ಯೋ ವೃತ್ತಿಷು, ಅಲ್ಲಿ ಬ್ರಹ್ಮಣ ಇದರಲ್ಲಿ ಬ್ರಹ್ಮಣ ಮನ್ಸೋ ವೃತ್ತಿಷು ಅನಂತಾಸು ಅಂತವರ್ಜಿನಾತ್ ವರ್ಜಿತಾನ್ ವಿಶ್ವಾನ್ ಸಂಪಾದೆಯನ್ ದೇವಾನ್ ಅನಂತಂ ಲೋಕಂ ಆಪ್ನುಯಾತ್. ಇವಾಗ ಇನ್ನೊಂದು ರೀತಿಯಾದ ಒಂದು ಯಾಗದಲ್ಲಿ ಬ್ರಹ್ಮ ಅಂತ ಒಬ್ಬ ಇದ್ದಾನೆ. ಅಂದ್ರೆ ಹೋತೃ, ಉದ್ಗಾತೃ, ಆಮೇಲೆ ಅಧ್ವರ್ಯು, ಇವ್ರು ಬಿಟ್ಟು ಬ್ರಹ್ಮ ಅಂತ ಒಬ್ಬ ಇರ್ತಾನೆ. ಅವನ ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಮನಸ್ಸಿನಲ್ಲಿ ಬೇಕಾದಷ್ಟು ವೃತ್ತಿಗಳೆಲ್ಲ ಇರ್ತಲ್ಲ, ಆ ವೃತ್ತಿಗಳನ್ನೆಲ್ಲ ಇವರು ಉಪಾಸನೆ ಮಾಡೋನು ಇದೆಲ್ಲ ವಿಶ್ವೇ ದೇವತೆಗಳು ಅಂತ ಹೇಳ್ಬಿಟ್ಟು ಎಲ್ಲಾ ದೇವತೆಗಳು ಕೂಡ ಈ ವೃತ್ತಿಗಳೇ ಅಂತ ಹೇಳ್ಬಿಟ್ಟು ಉಪಾಸನೆ ಮಾಡೋದ್ರಿಂದ ಇವನಿಗೆ ತುಂಬಾ ದೊಡ್ಡ ಒಂದು ಲೋಕದ ಒಂದು ಇದು ಪ್ರಾಪ್ತಿ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಉಪಾಸನೆ ಹೇಳ್ತಾ ಇದ್ದಾರೆ. ಮುಕ್ತಾಸು ಋಗ್ಜಾತಿಷು ಉದ್ಗಾತ್ರ ದೀಯಮಾನಾಸು ಸಂಪದ ಲೋಕತ್ರಯಸ್ಯ ಪ್ರಾಣಾದೇಹೇ ಅಪಿ ಲೋಕತ್ರಯಂ ಪ್ರಜೇತ್. ಹಾಗಾಗಿ ಇಂಥ ಒಂದು ಋಗಾದಿಗಳಲ್ಲಿ ಅಂದ್ರೆ ಮೂರು ಋಕ್ಕಗಳಿಲ್ಲ ಇದೆಯಲ್ಲ, ಅದರಲ್ಲಿ ಆಮೇಲೆ ಉದ್ಗಾತೃ ಅಂತ ಅವ್ನು ಹೇಳ್ತಾ ಇರೋ ಈ ಮೂರು ಋಕ್ಕಗಳಲ್ಲಿ ಇವನು ಈ ತರ ಮೂರು ಲೋಕಗಳನ್ನ ನಾವು ಸಂಪಾದನೆ ಅಂದ್ರೆ ಈ ತರ ಒಂದು ಚಿಂತನೆ ಮಾಡೋದ್ರಿಂದ ಈ ಪ್ರಾಣದೇಹೇ ಅಪಿ ಲೋಕತ್ರಯಂ ಪ್ರಜೇತೆ, ಅದರಿಂದ ಇವನಿಗೆ ಲೋಕತ್ರಯವನ್ನು ಹೊಂದುತ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಈ ಒಂದು ಸಂಪದುಪಾಸನೆ ಅಂತ ಇದೆಯಲ್ಲ, ನಾನು ಅವಾಗಲೇ ಏನ್ ಮಾಡಿದೆ, ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನು ಮಾಡೋದು ಅಂತ ಒಂದು ಹೇಳಿದೆ ನಾನು. ಇವರು ಇವಾಗ ವಿದ್ಯಾರಣ್ಯರು ತುಂಬಾ ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಅನುಭವದಲ್ಲಿ ಇರೋ ಒಂದು ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂದ್ರೆ, ನಾವೆಲ್ಲರೂ ಯಾರ್ಯಾರು ಶ್ರಾದ್ದ ಮಾಡಿದಾರೋ ಅಥವಾ ಶ್ರಾದ್ದ ಮಾಡೋದನ್ನ ನೋಡಿದಾರೋ ಗಮನ ಇಟ್ಟು ಅದರಲ್ಲಿ ಒಂದು ಭಾಗ ಬರುತ್ತೆ. ಏನು ಅಂತ ಹೇಳಿದ್ರೆ, ಆ ಬ್ರಾಹ್ಮಣರಿಗೆ ಶ್ರಾದ್ದಕ್ಕೆ ನಾವು ಆವಾಹನೆ ಮಾಡಿರ್ತೀವಲ್ಲ, ಬ್ರಾಹ್ಮಣರಿಗೆ ಭೋಜನ ನಾವು ಬಡಿಸ್ತೀವಲ್ಲ, ಬಡಿಸಿ ಅವ್ರು ಊಟ ಮಾಡಕ್ ಮುಂಚೆ ಕೆಲವು ವಿಷಯಗಳೆಲ್ಲ ಹೇಳ್ಬೇಕಾಗಿದೆ. ಇವನು ಯಾರೋ ಶ್ರಾದ್ದ ಮಾಡೋರು ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅನ್ನ ಪಕ್ವ ಮಾಡಿದಾರಲ್ಲ ಅದನ್ನ ಅನ್ನಂಚ ಬ್ರಹ್ಮ ಅಹಂಚ ಬ್ರಹ್ಮ ಇಯಂ ಗಯ, ಈ ಭೂಮಿ ನಾನು ಎಲ್ಲಿ ಶ್ರಾದ್ದ ಮಾಡ್ತಾ ಇದ್ದೀನೋ, ನಾವೆಲ್ಲೋ ಮನೇಲಿ ಅಥವಾ ಎಲ್ಲೋ ಒಂದು ಕಡೆ ನಾವು ಶ್ರಾದ್ದ ಮಾಡೋರು ಮನೇಲಿ ಹೋಗ್ಬಿಟ್ಟು ನಾವು ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಮಂತ್ರ ಅಲ್ಲಿ ಶಬ್ದಗಳು ವಾಕ್ಯ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಇದು ಗಯೆ ಅಂತ ನಾನು ಚಿಂತನೆ ಮಾಡ್ಬೇಕು. ಗಯಲ್ಲಿ ಹೋಗಿ ಶ್ರಾದ್ದ ಮಾಡಿದ್ರೆ ಏನ್ ಫಲ ಬರುತ್ತೋ ಅದು ನಾನು ಇಲ್ಲಿ ಇದ್ಕೊಂಡು ಈ ಒಂದು ಚಿಂತನೆ ಮಾಡಿದ್ರೇನೆ ನನಗೆ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಗಯಾ ಭೂಹು ಅಂದ್ರೆ ಈ ಭೂಮಿ, ನಾನು ಯಾವ ಭೂಮಿಲಿ ಇಟ್ಕೊಂಡು ನಾನು ಅದನ್ನ ಈ ಶ್ರಾದ್ದ ಮಾಡ್ತಾ ಇದ್ದೀನೋ ಅದು ಗಯೆ ಅಂತ ಚಿಂತನೆ ಮಾಡೋದು. ಆಮೇಲೆ ಇಲ್ಲಿಗೆ ಬ್ರಾಹ್ಮಣರು ಬಂದಿದ್ದಾರಲ್ಲ, ಯಾರು ಇಲ್ಲಿ ನಮ್ಗೆ ಶ್ರಾದ್ದಕ್ಕೆ ನಾನು ಆವಾಹನೆ ಮಾಡಿದ್ದೇನಲ್ಲ, ಅವ್ರನ್ನ ವಿಷ್ಣು ಅಂತ ನಾನು ಭಾವನೆ ಮಾಡೋದು, ಅನ್ನವನ್ನ ಬ್ರಹ್ಮ ಅಂತ ಭಾವನೆ ಮಾಡೋದು. ಈ ಒಂದು ಮಾಡೋದ್ರಿಂದ ಶ್ರಾದ್ದದಲ್ಲಿ ಫಲವು ಕೂಡ ತುಂಬಾ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಲೋಕದಲ್ಲಿ ನಮ್ಗೆ ಅನುಭವನೇ ಇದೆ. ಅಂದ್ರೆ ನಮ್ಗೆ ಕೂಡ ಒಂದು ತೃಪ್ತಿ ಆಗುತ್ತೆ ನೋಡಿ, ಹೀಗೆ ಮಾಡಿದ್ರೆ ನೋಡಪ್ಪ, ನಾವು ಗಯಗೆ ಹೋಗ್ಬಿಟ್ಟು ಮಾಡಕ್ಕಾಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಋತುಗಳೆಲ್ಲ ವರ್ಣನೆ ಮಾಡ್ಕೊಂಡು ನಾವು ಅಲ್ಲಿ ಹೋಗ್ಬಿಟ್ಟು ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲೇ ಕೂಡ ನಾವು ಅದನ್ನ ಮಾಡಿದ್ರೆ ನಮ್ಗೆ ಅಷ್ಟೊಂದು ನಮ್ಗೆ ಒಂದು ಫಲ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಅದಕ್ಕೆ ನಂಬಿಕೆ ಇದೆ ನಮ್ಗೆ. ಆತರ ಒಂದು ಎಲ್ಲರಿಗೂ ಅನುಭವದಲ್ಲಿರೋದನ್ನ ಹೇಳ್ತಾರೆ. ಅದರಲ್ಲಿ ನನಗೆ ಎಲ್ಲದಕ್ಕಿಂತ ಸ್ವಲ್ಪ ವರ್ಷಗಳ ಮುಂಚೆ ಈ ಸಂಸ್ಕೃತ ಸ್ವಲ್ಪ ಬರಕ್ಕೆ ಶುರುವಾಗಿ ಇವ್ರು ಹೇಳಿದಕ್ಕೆಲ್ಲ ಅರ್ಥ ತಿಳ್ಕೊಳಕ್ ನೋಡಿದಾಗ ಅವಾಗ ಒಂದು ವಿಷಯ ತುಂಬಾ ಮನಸ್ಸಿಗೆ ಬಂತದು. ಅಲ್ಲಿ ಅನ್ನಂಚ ಬ್ರಹ್ಮ ಅಹಂಚ ಬ್ರಹ್ಮ ಭೋಕ್ತಾ ಗದಾಧರ ಅಂತ ನೋಡಿ. ಗದಾಧರ ಅಂತ, ಗದಾಧರ ಅಂದ್ರೆ ವಿಷ್ಣು ಹೆಸರದು. ಭೋಕ್ತಾ ಅಂದ್ರೆ ಯಾರು ಅಲ್ಲಿ ಊಟ ಮಾಡ್ತಾ ಇದ್ದಾನಲ್ಲ ಆ ಬ್ರಾಹ್ಮಣನ ಗದಾಧರ ಅಂತ ಇದೆ. ಇವ್ರು ವಿಷ್ಣು ಅಂತ ಹೇಳಿದ್ರು. ಯಾಕಂದ್ರೆ ಇವ್ರಿಗೆ ಈ ಈ ಶ್ಲೋಕದ ಪ್ರಾಸಕ್ಕೆ ಅನುಕೂಲ ಮಾಡ್ಬೇಕಂತ ವಿಷ್ಣು ಅಂತ ಹೇಳಿದ್ರು. ಗದಾಧರ ಅಂತ ಹೇಳಿದ್ರೆ ಅದು ಸ್ವಲ್ಪ ಜಾಸ್ತಿ ಅಕ್ಷರ. ಅಲ್ಲಿ ಹೇಳೋದು ಅವ್ರು ವಾಕ್ಯ ಹೇಳೋದು ಗದಾಧರ, ಭೋಕ್ತಾ ಗದಾಧರ. ಹಾಗಾಗಿ ಇದು ಗಯೆ ಅಂತ ಹೇಳ್ತಾರೆ ಅವರು. ಇದು ಗಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಚಿಂತನೆ ನೀನು ಮಾಡು ಅಂತ ಪುರೋಹಿತರು ನಮ್ಗೆ ಹೇಳ್ತಾರೆ ಅದನ್ನ. ಹಾಗಾಗಿ ಅದರಲ್ಲಿ ಎಲ್ಲದಕ್ಕಿಂತ ಅನ್ನಂಚ ಬ್ರಹ್ಮ ಅಹಂಚ ಬ್ರಹ್ಮ ಅಂತ ಹೇಳೋದು ತುಂಬಾ ಸ್ವಾರಸ್ಯವಾಗಿರುತ್ತೆ. ಅದು ಅನ್ನವೂ ಬ್ರಹ್ಮವೇ ನಾನು ಬ್ರಹ್ಮವೇ ಅಂತ. ಅವಾಗ ನಮ್ಗೆ ವೇದಾಂತ ಸ್ವಲ್ಪ ಈ ಒಂದು ವಾಸನೆ ಇರೋರಿಗೆ ಅದನ್ನ ಕೇಳಿದಾಗ ತುಂಬಾ ಒಂದು ಖುಷಿ ಆಗುತ್ತೆ ಈ ಶ್ರಾದ್ದ ಸಮಯದಲ್ಲಿ. ಇದನ್ನ ಇವರು ವಿದ್ಯಾರಣ್ಯರು ಅದನ್ನ ನಮ್ಗೆ ಉದಾಹರಣೆ ಕೊಡ್ತಾರೆ. ಈ ಸಂಪದುಪಾಸನೆ ಅನ್ನೋದಕ್ಕೆ ಉದಾಹರಣೆಗೆ ಒಂದು ಕೊಡ್ತಾರೆ ಅವರು. ಶಾಸ್ತ್ರದಲ್ಲಿ ಹೇಳಿರೋ ಬಾಕಿದೆಲ್ಲ ನಾವು ಇದುವರೆಗೂ ನೋಡ್ತೀವಲ್ಲ, ಋತ್ವಿಕ್ ಅದೆಲ್ಲ ನಮ್ಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ ನಮ್ಗೆ. ತುಂಬಾ ಶ್ರೌತ ಕರ್ಮ ಸ್ಮಾರ್ತ ಕರ್ಮ ಎಲ್ಲ ಮಾಡ್ತಾ ಇರೋರಿಗೆ ಅದು ಚೆನ್ನಾಗಿ ದೇ ಕ್ಯಾನ್ ರಿಲೇಟ್. ಆದ್ರೆ ವಿದ್ಯಾರಣ್ಯರು ಏನ್ ಮಾಡ್ತಾ ಇದ್ದಾರೆ,
ಅದೆಲ್ಲ ಮಾಡದೇ ಇರೋರಿಗೆ ಕೂಡ ಇದರಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲರಿಗೂ ಪಳಗಿರ್ತಾರಲ್ಲ, ಅಟ್ಲೀಸ್ಟ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ರು ಶ್ರಾದ್ದ ಮಾಡೋದು ಅಂತ ಒಂದು ಖಂಡಿತ ಇದೇ ಇರುತ್ತೆ. ಅದರೊಂದು ಫೆಮಿಲಿಯಾರಿಟಿ ಅವ್ನಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವರು ತೋರಿಸ್ತಾರೆ. ಇದಾದ್ಮೇಲೆ ಇನ್ನೊಂದು ಸೆಕ್ಷನ್ ಬರುತ್ತೆ ಅದರಲ್ಲಿ, ಯಾವುದು ಇದೇ ಬೃಹದಾರಣ್ಯಕದಲ್ಲೇನೆ. ಇದ್ರಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಟಾಪಿಕ್ ಇದು. ಈ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಮ್ಮ ಇಂದ್ರಿಯಗಳು ಮತ್ತು ಅದರ ವಿಷಯಗಳು ಅಂತ. ಇದು ತುಂಬಾ ನಮ್ಗೆ ವೇದಾಂತದಲ್ಲಿ ಬರೋ ವಿಷಯಗಳೇ ಇದಲ್ಲ, ಅದ್ರ ಬಗ್ಗೆ ಅದನ್ನಿಟ್ಕೊಂಡು ಒಂದು ವಿಚಾರ ಬರುತ್ತೆ ಇಲ್ಲಿ. ಬಂಧಾಖ್ಯ ಮೃತ್ಯು ತನ್ಮೃತ್ಯು ವಿದುಷೋ ಅನುಕ್ರಮಃ ತಥಾ ಪ್ರಯೋಜಕಃ ತಯೋಃ ಮೃತ್ಯೋಃ ಪ್ರೇರಕಂ ಚ ಅತ್ರ ಪೃಚ್ಯತೆ. ಇವಾಗ ಬಂಧ ಅನ್ನೋ ಮೃತ್ಯು ಒಂದಿದೆಯಲ್ಲ ಅದು, ಆಮೇಲೆ ವಿದುಷೋ ಅನುಕ್ರಮ ಅಂದ್ರೆ ಅದಕ್ಕೆ ಈ ಮೃತ್ಯುಗೆ ಈ ಮೃತ್ಯುವನ್ನ ಹೋಗ್ಲಾಡ್ಸಕ್ಕೆ ಒಂದು ಜ್ಞಾನಿ ಇದ್ದಾನಲ್ಲ, ಒಬ್ಬ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅವನ ಪ್ರಯತ್ನ ಅನ್ನೋದು, ಇದು ಎರಡೂ ಕೂಡ ಒಂದು ಮೃತ್ಯುಗಳಾಗೆ ಇರ್ತೇರೋ. ಅದಕ್ಕೆ ಪ್ರಯೋಜಕವಾಗಿರೋದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಪ್ರೇರಕವಾಗಿರೋದು ಯಾವುದು ಅನ್ನೋದನ್ನ ಬಗ್ಗೆ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಅರ್ಥಭಾಗ ಅಂತ ಒಂದು ವಿಷಯ ಹತ್ರ ಯಾಜ್ಞವಲ್ಕ್ಯರು ಒಂದು ಸಂವಾದ ಮಾಡ್ತಾರೆ. ಅದ್ರ ಮುಖಾಂತರ ಕೆಲವು ತತ್ವಗಳೆಲ್ಲ ನಮ್ಗೆ ಬರುತ್ತೆ. ಅದನ್ನ ಇವರು ಒಂದೊಂದಾಗಿ ಬಿಡಿಸಿ ಹೇಳ್ತಾರೆ. ಇವರು ಅಧಿಭೂತಾದಿ ಯಜ್ಞಾದಿ ಪರಿಚ್ಛೇದ ಫಲಾತ್ಮಕ ಮೋಹಾಸಂಗಾತ್ಮಕೋ ಮೃತ್ಯು ಗ್ರಹಾತಿಗ್ರಹ ಬಂಧನಾತ್ ಬಂಧವಾನ್ ಅಂತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಧಿಭೂತ ಅಧಿಯಜ್ಞ ಅಂತ ಹೇಳಿದ್ರಲ್ಲ, ಅಧಿಭೂತ ಅನ್ನೋದು ಈ ಒಂದೊಂದು ವ್ಯಕ್ತಿಗೂ ಇರೋ ಒಂದು ಇರೋ ಒಂದು ಪಂಚಭೂತಗಳಿಂದ ಆಗಿರೋ ವಸ್ತುಗಳಿದೆಲ್ಲ. ಅಧಿಯಜ್ಞ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ಆ ಯಜ್ಞ ಮಾಡೋದ್ರಲ್ಲಿ ಯಾವ ದೇವತೆ ಇದೆಲ್ಲ ಸೇರ್ಕೊಂಡಿರ್ತಿಲ್ಲ ಅದು. ಅವಾಗ ಅಲ್ಲೊಂದು ಭೇದ ಇದೆ, ಇದು ಬೇರೆ ಅದು ಬೇರೆ ಅಂತ ಒಂದಿದೆ. ಇದಕ್ಕೆ ಒಂದು ಫಲಾನು ಇದೆ. ಇದಕ್ಕೆ ಇದೆಲ್ಲ ಕೂಡ ಒಂದು ಮೋಹವಾಗೇ ಇರುತ್ತೆ. ಇದೊಂದು ಪರಿಚ್ಛೇದವಾಗಿರೋ ಒಂದು ಮೃತ್ಯುವಾಗೇ ಇರುತ್ತೆ. ಅದು ಮೋಹ ಸಂಗಾತ್ಮಕ. ಹಾಗಾದ್ರೆ ಏನಾಯ್ತು, ಮೋಹದಿಂದಲೇ ಒಬ್ಬ ನಾನ್ ಬೇರೆ ಅದು ಬೇರೆ. ಫಸ್ಟ್ ಆಫ್ ಆಲ್ ಅವನಿಗೆ ಮೋಹದಿಂದಲೇ ನಾನು ಒಂದು ಸಣ್ಣ ವ್ಯಕ್ತಿಯಿಂದ ಒಂದು ಬುದ್ಧಿ ಇದೆ ಅವನಿಗೆ. ಅದರಿಂದಲೇ ಅವನು ಏನ್ ಮಾಡ್ತಾನೆ, ನಾನು ಯಾವ್ಯಾವ ಪಡ್ಕೋಬೇಕು ಅಂತ ಒಂದು ಬುದ್ಧಿಯಿಂದ ಅವನು ಯಾಗಗಳೆಲ್ಲ ಮಾಡ್ತಾನೆ. ಇದೆಲ್ಲ ಕೂಡ ಅಜ್ಞಾನದಲ್ಲೇ ಇರೋದು ಅಂತ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಮುಕ್ತಿಗೆ ಪ್ರಯತ್ನ ಮಾಡೋದು ಕೂಡ ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ ಅವರು. ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಅಧ್ಯಾಸ ಭಾಷೆ ಅಂತ ಬರ್ತಲ್ಲ, ಅಲ್ಲಿ ಅವರು ತುಂಬಾ ಕಡಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ವಿಧಿ ಪ್ರತಿಷೇಧ ಶಾಸ್ತ್ರ ಯಾವ್ದಿದೆಯೋ ಅದು, ಆಮೇಲೆ ನಿನಗೆ ಪರಲೋಕಕ್ಕೆ ನಿನ್ನ ಕರ್ಕೊಂಡು ಹೋಗೋ ಶಾಸ್ತ್ರ ಯಾವ್ದಿದೆಯೋ ಅದು, ಮತ್ತು ಮೋಕ್ಷಕ್ಕೆ ನಿನಗೆ ಕರ್ಕೊಂಡು ಹೋಗೋಕೆ ಶಾಸ್ತ್ರ ಒಂದು ಇದೆಯಲ್ಲ ಉಪನಿಷತ್ತು ಅಲ್ಲ, ಅದೆಲ್ಲವೂ ಕೂಡ ಅಜ್ಞಾನ ಅಂತ ಒಂದು ಅವಿದ್ಯೆ ಅಂತ ಒಂದು ಡೊಮೈನ್, ಅಲ್ಲೇನೆ ಇದೆಲ್ಲ ವರ್ಕ್ ಆಗ್ತಾ ಇರೋದು ಅಂತ ಅವ್ರು ಹೇಳ್ತಾರೆ. ಅದ್ ಯಾತಕಪ್ಪ ಅಂತ ನಾವು ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋವನು ಅವನು ತನ್ನನ್ನ ಪರಿಚೀನವಾಗಿದ್ದೀನಿ ನಾನು ಅಂತ ತಿಳ್ಕೊಳ್ತಾನೆ. ನನಗೆ ತುಂಬಾ ಒಳ್ಳೆ ಒಂದು ಫಲ ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ಇದನ್ನ ಮಾಡ್ತಾನೆ. ಅಲ್ಲಾದ್ರೂ ಒಂದು ಅಜ್ಞಾನವನ್ನ ನಾವು ಇದು ಇಮ್ಯಾಜಿನ್ ಮಾಡ್ಕೋಬಹುದು, ಪರವಾಗಿ ಸರಿ ಅಂತ ನಾವು ಕನ್ವಿನ್ಸ್ ಆಗುತ್ತೆ ನಮ್ಗೆ. ಆದ್ರೆ ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಈ ಪ್ರಯತ್ನ ಕೂಡ ಈ ಅಜ್ಞಾನದಲ್ಲಿ ಆಗ್ತಾ ಇದೆ ಅಂದ್ರೆ ಹೇಗಪ್ಪ ಇದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಾನು ಬದ್ಧನಾಗಿದ್ದೀನಿ ಅಂತ ಅನ್ನೋದೇ ಒಂದು ಅಜ್ಞಾನ. ಹಾಗಾಗಿ ಶಾಸ್ತ್ರದ ಪ್ರಕಾರ ಏನು, ಒಂದು ಜೀವ ಅನ್ನೋ ನಿಜವಾಗ್ಲೂ ಇಲ್ವೇ ಇಲ್ಲ. ಬದ್ಧನಾಗಿರೋ ಜೀವ ಅಂತ ಯಾವ್ದು ಇಲ್ವೇ ಇಲ್ಲ. ಇರೋದು ಬ್ರಹ್ಮ ಒಂದೇನೆ, ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಆದ್ರೆ ನಾವು ನಮ್ಮನ್ನ ಒಂದು ಜೀವ ಅಂತ ಅನ್ಕೊಂಡಿದೀವಿ. ಸರಿ, ಯಾರಿಗಾದ್ರೂ ಒಬ್ಬರಿಗೆ ತುಂಬಾ ಅಪರೂಪಕ್ಕೆ ಯಾರಿಗಾದ್ರೂ ಮೋಕ್ಷವನ್ನು ಪಡಿಬೇಕು ಅಂತ ಒಂದು ಆಸೆ ಬರುತ್ತೆ. ಅದು ಆದ್ರೆ ಇದೆಲ್ಲ ಅಲೋ ಮಾಡುತ್ತೆ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಶಂಕರಾಚಾರ್ಯರು ಇರೋ ವಿಷಯವನ್ನ ತುಂಬಾ ಬಿಚ್ಚಿ ಹೇಳ್ಬಿಡ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇರೋದು ಕೂಡ ಅಜ್ಞಾನ ಅವಸ್ಥೆಯಲ್ಲಿ ಆಗ್ತಾ ಇರೋದು. ಯಾಕಂದ್ರೆ ಒಬ್ಬ ತನ್ನ ಜೀವ ಅಂತ ತಿಳ್ಕೊಂಡ್ಬಿಟ್ಟ. ಅದರಿಂದ ಏನಾಯ್ತು, ಅವ್ನು ನಿಜವಾಗ್ಲೂ ಬ್ರಹ್ಮ ಅಂತ ಅವನಿಗೆ ಬುದ್ಧಿ ಬಂದಿರ್ಬೇಕಾಗಿತ್ತು, ಅದು ಬರ್ಲಿಲ್ಲ. ಅವನಿಗೆ ಜೀವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅವನು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದರಿಂದ ಇದು ಅಜ್ಞಾನದಲ್ಲಿ ಆಗ್ತಾ ಇರೋ ವಿಷಯ ಇದು ಅಂತ ಅವರು ತುಂಬಾ ಇದು ನಿರ್ಧಾರವಾಗಿ ಹೇಳ್ಬಿಟ್ಟಿದ್ದಾರೆ. ಅದನ್ನ ಇಲ್ಲಿ ಕೂಡ ಇವರು ಸ್ವಲ್ಪ ರೀತಿಯಲ್ಲಿ ಅದನ್ನ ವಿದ್ಯಾರಣ್ಯರು ಕೂಡ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಯಾಗ ಅಂತ ಬಂದ್ರೆ ಅಲ್ಲಿ ಏನೇನ್ ಭೇದ ಎಲ್ಲ ಇದೆಯೋ ಅದೆಲ್ಲ ಮೋಹದಿಂದಾನೇ ಆಗಿರೋದು ಇದು ಅಂತ ಹೇಳ್ಬಿಟ್ಟು, ಗ್ರಹಾತಿ ಗ್ರಹ ಬಂಧವಾನ್ ಅಂತ ಹೇಳಿದ್ರೆ ಆ ವ್ಯಕ್ತಿ ಇದ್ದಾನಲ್ಲ ಅವನು, ಅದು ಆ ಮೃತ್ಯು ವ್ಯಕ್ತಿಗೆ ಮೃತ್ಯು ಅಂತ ಇದೆಯಲ್ಲ, ಅದು ಎಂತ ಮೃತ್ಯು ಅಂತ ಹೇಳಿದ್ರೆ ಗ್ರಹ ಮತ್ತು ಅತಿಗ್ರಹ ಅಂತ. ಈ ಎರಡು ಶಬ್ದಗಳನ್ನ ಕೇಳಿದಾಗ ನಮ್ಗೆ ಗ್ರಹ ಅಂತ ಹೇಳ್ತಾ ಇದ್ರಲ್ಲ, ಏನಪ್ಪಾ ಇದು ಗ್ರಹಚಾರ ಅಂತೆಲ್ಲ ಇದೆಯಲ್ಲ ಅಂತ ಬುದ್ಧಿ ಬರುತ್ತೆ ನಮ್ಗೆ. ಆದ್ರೆ ಇದಕ್ಕೆಲ್ಲ ಒಂದು ಅರ್ಥ ಇದೆ. ಹೇಳ್ತಾರೆ, ಗ್ರಹಾಃ ಗ್ರಾಣಾದಯೋ ದೇವತೆ ಜ್ಞೇಯಾಃ ಗೃಹಂತಿ ವಿಷಯಾನ್ ಯತಃ ಗ್ರಾಣಾದಿ ಪ್ರೇರಕತ್ವೇನ ಗಂಧಾದ್ಯಾಃ ಸ್ಯುಃ ಅತಿಗ್ರಹಾಃ. ಇಲ್ಲಿ ಗ್ರಹ ಅಂದ್ರೆ ಯಾವುದು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು. ಇವರು ಘ್ರಾಣ ಇಂದ್ರಿಯ ಅಂತ ಹೇಳಿದ್ರೆ ಒಂದು ನಮ್ಗೆ ಅದು ವಾಸನೆ ಹಿಡಿಯಕ್ಕೆ ಇಂದ್ರಿಯ ಇದೆಯಲ್ಲ, ಅದು ಆದಿಪದಿಂದ ಎಲ್ಲಾ ಇಂದ್ರಿಯಗಳು ತಗೋಬೇಕು ನಾವು. ಪಂಚ ಇಂದ್ರಿಯಗಳು ತಗೋಬೇಕು, ಕರ್ಮೇಂದ್ರಿಯಗಳು ತಗೋಬೇಕು ನಾವು. ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಗ್ರಹ ಅಂತ ಹೆಸರು ಕೊಡ್ತಾ ಇದೆ ಈ ಉಪನಿಷತ್ತು. ಯಾತಕ್ಕೆ ಅಂತ ಹೇಳಿದ್ರೆ ಗೃಹಂತಿ ವಿಷಯಾನ್ ಯತಃ, ಆ ಇಂದ್ರಿಯಗಳಿಂದ ನಾವು ಆ ಇಂದ್ರಿಯಕ್ಕೆ ವಿಷಯ ಇದೆಯಲ್ಲ, ಇವಾಗ ವಾಸನೆ ಅಂತ ಹೇಳಿದ್ರೆ ಮೂಗು ಅಂತ ಹೇಳಿದ್ರೆ ವಾಸನೆ ಆಗಿರೋ ಒಂದು ಪದಾರ್ಥ ಹೊರಗಡೆ ಇದೆ, ಅದನ್ನ ನಾವು ಗ್ರಹಿಸ್ತೀವಿ. ಒಂದು ನಾಲ್ಗೆ ಅಂತ ಹೇಳಿದ್ರೆ ರುಚಿ ನೋಡೋ ಇಂದ್ರಿಯ ನಮ್ಗೆ ನಾಲ್ಗೆ ಅನ್ನೋದು.
ಆ ನಾಲಿಗೆಗೆ ಯಾವ್ದು ವಿಷಯವಾಗುತ್ತೆ ಅಂತ ಹೇಳಿದ್ರೆ ರುಚಿ ಇರೋ ಪದಾರ್ಥ ಒಂದು ವಿಷಯವಾಗುತ್ತೆ. ಅದು ಕಣ್ಣು ಅನ್ನೋದು ರೂಪವನ್ನು ಗ್ರಹಿಸೋ ಒಂದು ಇಂದ್ರಿಯ. ಅದಕ್ಕೆ ಯಾವ್ದು ವಿಷಯವಾಗುತ್ತೆ ಅಂತ ಹೇಳಿದ್ರೆ ಫಾರ್ಮ್ ಕಲರ್ ಅಂತ ಇರೋ ಒಂದು ವಸ್ತು ಇದೆಯಲ್ಲ ಅದು ವಿಷಯವಾಗುತ್ತೆ. ಅವಾಗ ಈ ಇಂದ್ರಿಯಕ್ಕೆ ಗ್ರಹ ಅಂತ ಹೆಸರು ಕೊಟ್ಟರು. ಯಾತಕ್ಕೆ ಅಂದ್ರೆ ಸಂಸ್ಕೃತದಲ್ಲಿ ಎಲ್ಲಾ ಶಬ್ದಕ್ಕೂ ಸಂಸ್ಕೃತದಲ್ಲಿ ನಾವು ವ್ಯುತ್ಪತ್ತಿ ಅಂತ ಒಂದು ನೋಡ್ಬೋದು. ಎಟಿಮಲಾಜಿಕಲ್ ಮೀನಿಂಗ್ ಏನು ಅಂತ ಕಂಡುಹಿಡಿಬಹುದು ಶಬ್ದಗಳನ್ನ ಇಟ್ಕೊಂಡೇನೆ. ಹಾಗಾಗಿ ಗ್ರಹ ಗೃಹಾತಿ ವಿಷಯಾನಿತಿ ಗ್ರಹ ಅಂತ ಅದಕ್ಕೆ ಹೆಸರು. ವಿಷಯಗಳೆಲ್ಲ ಇದು ತಗೊಳುತ್ತೆ, ಅಂದ್ರೆ ಇದು ಸ್ವೀಕಾರ ಮಾಡುತ್ತೆ ಈ ಇಂದ್ರಿಯ. ಅದಕ್ಕಾಗಿ ಇದನ್ನ ಅಥವಾ ಅದನ್ನ ತಿಳ್ಕೊಳ್ಳಕ್ಕೆ ಇದು ಅದು ಮುಂದಾಗುತ್ತೆ. ಅದರಿಂದ ಇದಕ್ಕೆ ಗ್ರಹ ಅಂತ ಹೆಸರು. ಸರಿಯಾಗದ್ರೆ ಅತಿಗ್ರಹ ಅನ್ನೋದು ಯಾವ್ದು ಅಂತ ಕೇಳಿದ್ರೆ ಆ ವಿಷಯಗಳಿದೆಯಲ್ಲ ಅದಕ್ಕೆ ಅತಿಗ್ರಹ ಅಂತ ಹೆಸರು. ಗ್ರಾಣಾದಿ ಪ್ರೇರಕತ್ವೇನ ಗಂಧಾದ್ಯಾಹ ಸ್ಯುಹು ಅತಿಗ್ರಹ. ಹಾಗಾದ್ರೆ ಏನಾಯ್ತು, ನಮಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5 ವಿಷಯಗಳಿದೆ ಲೋಕದಲ್ಲಿ. ಅದನ್ನ ನಾವು ತಿಳ್ಕೊಳ್ಳಕ್ಕೆ ನಮ್ಗೆ 5 ಇಂದ್ರಿಯಗಳಿದೆ. ಮೂಗು, ನಾಲಿಗೆ, ತೋಲು ಅನ್ನೋದೆಲ್ಲ ನಮ್ಗೆ ಕಿವಿ, ಕಣ್ಣು ಅದೆಲ್ಲವೂ ಕೂಡ ನಮ್ಗೆ ಇಂದ್ರಿಯಗಳು. ಹಾಗಾಗಿ ಆ ವಿಷಯಗಳಿದೆಯಲ್ಲ, ಆ ಶಬ್ದ ಸ್ಪರ್ಶ ವಿಷಯಗಳಿದೆಯಲ್ಲ ಅವುಗಳು ಅತಿಗ್ರಹ. ಯಾತಕ್ಕೆ ಅಂತ ಹೇಳಿದ್ರೆ ಅವುಗಳು ಈ ಇಂದ್ರಿಯಗಳೆಲ್ಲ ಅದು ತನ್ನ ಪಕ್ಕಕ್ಕೆ ತನ್ನ ಹತ್ರಕ್ಕೆ ಎಳ್ಕೊಳುತ್ತೆ ಇರು. ಹಾಗಾಗಿ ನನ್ನ ಹತ್ರಕ್ಕೆ ಬಾ, ನನ್ ನೋಡು, ನನ್ ತಗೋ ನೀನು ಅಂತ ಅವುಗಳು ಅವಳಿಗೆ ಇನ್ನೂ ಜಾಸ್ತಿ ಶಕ್ತಿ ಇದೆ ಅಂತ ಕೂಡ ಒಂದು ಉಪನಿಷತ್ತಲ್ಲಿ ಬರುತ್ತೆ. ಇಂದ್ರಿಯಗಳಿಗಿಂತ ಶಕ್ತಿ ಜಾಸ್ತಿ ಇರೋದು ಆ ಹೊರಗಡೆ ಇರೋ ವಿಷಯಗಳಿಗೆ. ಯಾತಕ್ಕೆ ಅಂದ್ರೆ ಆ ವಿಷಯಗಳಿಗೆ ಇವನ ಹತ್ರ ಇರೋ ಇಂದ್ರಿಯವನ್ನ ತನ್ನ ಹತ್ರಕ್ಕೆ ಎಳ್ಕೊಳಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ. ಅವಾಗ ಇವನೇನ ಮಾಡ್ತಾನೆ ಈ ವ್ಯಕ್ತಿ, ಇಂದ್ರಿಯ ವಿಷಯಗಳು ಜಡಾನೆ ಖಂಡಿತ, ಆದ್ರೆ ಕೂಡ ಜಡವಾದ ವಿಷಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಒಂದು ಚೇತನವಾದ ಒಂದು ವ್ಯಕ್ತಿಯನ್ನ ತನ್ನ ಹತ್ರಕ್ಕೆ ಎಳ್ಕೊಳ್ಳೋ ಶಕ್ತಿ ಅದಕ್ಕಿದೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಆ ಒಂದು ಮಾತು ಕೂಡ ಉಪನಿಷತ್ತಲ್ಲಿ ಬರುತ್ತೆ. ಇವಾಗ ಇಲ್ಲಿ ಮುಂದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಗ್ರಹ ಅಂದ್ರೆ ಇಂದ್ರಿಯಗಳು, ಅತಿಗ್ರಹ ಅಂದ್ರೆ ಆ ವಿಷಯಗಳು. ಇಂದ್ರಿಯಕ್ಕೆ ತಕ್ಕನಾಗಿ 1 to 1 ವಿಷಯಗಳಿದೆಯಲ್ಲ ಅದು. ಪೂರ್ವ ಬ್ರಾಹ್ಮಣ ಸಂಪ್ರೋಕ್ತ ಧ್ಯಾನ ಸಂಯುಕ್ತ ಕರ್ಮಭಿಹಿ ಪರಿಚ್ಛೇದ ವಿನಾಶೇ ಅಪಿ ಮೃತ್ಯೋಹೋ ಸರ್ವಸ್ಯ ನ ಕ್ಷಯ. ಇವಾಗ ಹಿಂದಿನ ವಿಷಯ ಇದರಲ್ಲಿ ಒಂದು ಹೇಳಿದ್ರಲ್ಲ, ಒಂದು ಉಪಾಸನೆ ಎಲ್ಲ ಹೇಳಿದ್ರಲ್ಲ, ಅದರಿಂದ ನಮ್ಗೆ ಒಂದು ರೀತಿಯಾದ ಒಂದು ಪರಿಚ್ಛೇದ ಅನ್ನೋದು ನಾಶವಾದ್ರೂ ಕೂಡ ಈ ಮೃತ್ಯು ಅನ್ನೋದು ಪೂರ್ತಿ ಮೃತ್ಯು ಅನ್ನೋದು ಸಂಪೂರ್ಣವಾಗಿ ಮೃತ್ಯು ಅನ್ನೋದು ಕ್ಷಯ ಆಗೋದಿಲ್ಲ. ಅದರಿಂದ ಆಗೋದಿಲ್ಲ. ಅದಕ್ಕೆ ನಾವು ಬೇರೆ ಉಪಾಯ ಮಾಡ್ಬೇಕಾಗಿದೆ. ಸಂಪೂರ್ಣವಾಗಿ ಆತ್ಯಂತಿಕ ಮುಕ್ತಿ ಅನ್ನೋದು ಅಂದ್ರೆ ಆತ್ಯಂತಿಕ ಮೃತ್ಯು ಅನ್ನೋದು ಹೋಗೋದಿಕ್ಕೆ ಸಂಪೂರ್ಣವಾಗಿ ಹೋಗಿ ಅವ್ನಿಗೆ ಮತ್ತೆ ಯಾವುದೇ ರೀತಿಯಾದ ಮೃತ್ಯು ಕೂಡ ನನಗೆ ಇಲ್ವೇ ಇಲ್ಲ ಅಂತ ಒಂದು ಸ್ಥಿತಿ ಬರಕ್ಕೆ ಒಬ್ಬ ಬೇರೆ ರೀತಿಯಾದ ಪ್ರಯತ್ನ ಮಾಡ್ಬೇಕು. ಅದೇ ಬ್ರಹ್ಮವಿದ್ಯೆ ಅನ್ನೋದು ಕೊನೆಯಲ್ಲಿ ಬರುತ್ತೆ ಅದು. ಸೊ ಹಿರಣ್ಯ ಗರ್ಭರೂಪೇಪಿ ಶ್ರೂಯಂತಿ ಕ್ಷುಧಾದಯ ಅಥೋ ಮೃತ್ಯೋಹೋ ಅಶೇಷಸ್ಯ ಮೃತ್ಯು ಅನ್ಯೋ ಅತ್ರ ಪೃಚ್ಯತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇವರು ಈ ತರ ಒಂದು ಸಮಾಜದಲ್ಲಿ ಇವರು ಬೇರೆ ಯಾವ್ದು ಲೋಕದ ವಿಷಯಗಳೆಲ್ಲ ಮಾತಾಡೋದೇ ಇಲ್ಲ. ಎಲ್ಲವೂ ಕೂಡ ಲೋಕದ ವಿಷಯ ಮಾತಾಡಿದ್ರು ಕೂಡ ಅದು ಈ ಆತ್ಮನ ಕಡೆ ತಗೊಂಡೋಗೋ ರೀತಿಯಲ್ಲೇ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಆಗ್ತಾ ಡಿಸ್ಕಷನ್ ನೋಡಿ, ಹಿರಣ್ಯ ಗರ್ಭ ಅಂತ ಒಬ್ಬ ಜನ ಅವ್ನು ಯಾರು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲಾ ಜೀವರುಗಳಿದಾರಲ್ಲ ಆ ಅಷ್ಟು ಜೀವರುಗಳಲ್ಲೂ ಕೂಡ ಇರೋ ಸೂಕ್ಷ್ಮ ಶರೀರದಲ್ಲಿ ನಾನು ಅಂತ ಅಭಿಮಾನ ಇಟ್ಕೊಂಡಿರೋನು ಹಿರಣ್ಯ ಗರ್ಭ ಅಂತ ಒಂದು ವ್ಯಕ್ತಿಯನ್ನ ಶಾಸ್ತ್ರ ನನಗೆ ತೋರಿಸುತ್ತೆ. ಅದು ನಿಜವಾಗ್ಲೂ ಆ ವ್ಯಕ್ತಿಯನ್ನು ನೋಡಕ್ಕಾಗುತ್ತಾ ಅಂತ ಹೇಳಿದ್ರೆ ನೋಡಕ್ಕಾಗೋದಿಲ್ಲ. ಆದ್ರೆ ಅಂತ ಒಂದು ಕಲ್ಪನೆಯನ್ನ ನಮ್ಗೆ ಮುಂದೆ ಇಡುತ್ತೆ ಅದು. ಸಾಮಾನ್ಯ ವ್ಯಕ್ತಿಗೂ ಆ ಹಿರಣ್ಯ ಗರ್ಭನಿಗೂ ತುಂಬಾ ವ್ಯತ್ಯಾಸ ಇದೆ. ಸಾಮಾನ್ಯ ವ್ಯಕ್ತಿ ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಮನಸ್ಸು ಅಷ್ಟಕ್ಕೆ ಮಾತ್ರ ಅವನು ಸೀಮಿತವಾಗಿರ್ತಾನೆ. ಆ ಹಿರಣ್ಯ ಗರ್ಭ ಅನ್ನೋನು ಅಷ್ಟು ಇಂದ್ರಿಯಗಳು ಅಷ್ಟು ಮನಸ್ಸುಗಳ ಜೊತೆಗೆ ಅವನಿಗೆ ಒಂದು ಸಾಧತ್ಮ್ಯ ಇದೆ. ಹಾಗಾಗಿ ಅವನು ಒಂದು ಸಮಷ್ಟಿ ಅಂತ ಹೇಳ್ತಾರೆ ಅದನ್ನ. ಅವನಲ್ಲಿ ಕೂಡ ಹಸಿವು ಬಾಯಾರಿಕೆ ಅಂತ ಒಂದು ಕಷ್ಟ ಅವನಿಗೂ ಇದೆ. ಹಾಗಾಗಿ ಅದನ್ನ ಪಾರಾಗ್ಬೇಕಂದ್ರೆ ನಾವು ಬೇರೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇನ್ ಪ್ರಯತ್ನ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯ ಗರ್ಭ ರೂಪೇಪಿ ಶ್ರೂಯತೆ ಕ್ಷುಧಾದೇಹ. ಕ್ಷುತ್ ಅಂದ್ರೆ ಹಸಿವು, ಆದಿಬದ್ಧದಿಂದ ಬಾಯಾರಿಕೆ, ಆಮೇಲೆ ದುಃಖ ಮನಸ್ಸಿಗಾಗೋದು, ಇದೆಲ್ಲವೂ ಕೂಡ ಅಲ್ಲಿ ಕೂಡ ಇರುತ್ತೆ. ಅತಃ ಮೃತ್ಯೋಹೋ ಅಶೇಷಸ್ಯ ಮೃತ್ಯು ಅನ್ಯೋ ಅತ್ರ ಪೃಚ್ಯತೆ. ಹಾಗಾಗಿ ಮೃತ್ಯು ಅಂತ ಒಂದು ಇದೆಯಲ್ಲ ಅದು ಅದಕ್ಕೆ ಅದನ್ನು ಕೂಡ ಹೋಗ್ಲಾಡ್ಸೋ ಒಂದು ಮೃತ್ಯು, ಅದನ್ನು ಕೂಡ ನುಗ್ಗಾಕೋ ಒಂದು ಮೃತ್ಯು ಇದೆಯಲ್ಲ ಅದು ಏನು ಅಂತ ನಾನು ಕೇಳ್ತಾ ಇದ್ದೀನಿ ಬೇಕಾ ಅಂತ ಹೇಳ್ಬಿಟ್ಟು ಅದನ್ನ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಇವಾಗ ನಿರ್ಣಯವು ಮೃತ್ಯು ತನ್ ಮೃತ್ಯು ಬಂಧ ಮೋಕ್ಷಾವ ಬುದ್ಧಯೇ ದುರ್ವಚೌಚ ಗ್ರಹಾದೀನ ಲೋಕೆ ಅತ್ಯಂತ ಅಪ್ರಸಿದ್ಧತಃ. ಇವಾಗ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಮೃತ್ಯುಗೆ ಮೃತ್ಯು ಅಂದ್ರೆ ಮೃತ್ಯು ಅಂತ ಯಾವ್ದು ನಮ್ಗೆ ಕಷ್ಟವನ್ನೆಲ್ಲ ಕೊಡ್ತಾ ಇದೆಯೋ ಅದಕ್ಕೊಂದು ಮೃತ್ಯು ಬರ್ಬೇಕಾಗಿದೆ. ಅದಕ್ಕೆ ಆ ಮೃತ್ಯುವನ್ನು ನಾವು ಸಂಪಾದನೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅದಿಲ್ಲೇನಾಯ್ತು, ಮೊದಲು ಮೃತ್ಯು ಅನ್ನೋದು ಬಂಧ, ಎರಡನೇ ಅದಕ್ಕೆ ಮೃತ್ಯು ಅಂತ ಇದೆಯಲ್ಲ ಅದು ಮೋಕ್ಷ. ಹಾಗಾಗಿ ಇದೆರಡನ್ನು ಕೂಡ ನಾವು ತಿಳ್ಕೊಳ್ಳೋಕ್ಕಾಗಿ ಇವಾಗ ನಾವು ಈ ಗ್ರಹ ಅತಿಗ್ರಹ ಅಂತ ಎಲ್ಲ ಈ ವಿಷಯ ಇದೆಯಲ್ಲ ಅದು ನಮ್ಗೆ ಅಷ್ಟೊಂದು ಫೆಮಿಲಿಯರ್ ಆಗಿಲ್ಲ. ಇದ್ರೂ ಕೂಡ ಅದ್ರ ಬಗ್ಗೆ ನಾವು ಒಂದು ಯೋಚನೆ ಮಾಡಿ ಅದೇನು ಅಂತ ತಿಳ್ಕೊಂಡು ನಾವು ಅದನ್ನ ವಿಚಾರ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಗ್ರಹಾತಿಗ್ರಹವತೆ ಬಂಧೋ ದೇಹೇಪಿ ಏಷಃ ತಥಾಪಿ ಅಸೌ ಜನ್ಮಾಂತರೇಷು ಅಸಂಚಾರಾತ್ ನ ಅಪ್ರಸಿದ್ಧೋ.
ದುರ್ವಚ. ಇವಾಗ ಏನು ಒಂದು ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೋಡು, ಗ್ರಹ ಅಂದ್ರೆ ಇಂದ್ರಿಯಗಳು, ನಮಗೂ ಇದೆ ಇಂದ್ರಿಯಗಳು. ಅತಿಗ್ರಹ ಅಂದ್ರೆ ವಿಷಯಗಳು, ನಮಗೂ ಅದು ಗೊತ್ತಾಗ್ತಾ ಇದೆ. ಇವುಗಳೆಲ್ಲ ಈ ಶರೀರದಲ್ಲೇ ಬಂದ ಒಂದು ನಮ್ಗೆ ಶರೀರದಲ್ಲೇ ಇದ್ರೂ ಕೂಡ ಇದು ತಥಾಪಿ ಅಸೌ ಜನ್ಮಾಂತರೇಷು ಅಸಂಚಾರಾತ್, ಇದು ಇನ್ನೊಂದು ಜನ್ಮದಲ್ಲಿ ಇದು ಹೋಗೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಈ ಜನ್ಮದಲ್ಲಿ ಇಂದ್ರಿಯಗಳು ಇದೆಲ್ಲ ವಿಷಯಗಳೆಲ್ಲ ಇದೆ, ಜನ್ಮಾಂತರದಲ್ಲಿ ಇವುಗಳೆಲ್ಲ ಯಾವ್ದು ಇರುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾರೆ. ಇಲ್ಲ, ಜನ್ಮಾಂತರದಲ್ಲಿ ಇದು ಬರುತ್ತೆ, ನಿನ್ ಜೊತೆಗೇನೆ ಬರುತ್ತೆ, ಇಂದ್ರಿಯಗಳೆಲ್ಲ ನಿನ್ನಲ್ಲೇ ಇರೋದು. ಯಾಕಂದ್ರೆ ಸೂಕ್ಷ್ಮ ಶರೀರ ತಾನೆ ಅದು. ನೀನು ಈ ಸ್ಥೂಲ ಶರೀರ ಕಳ್ಕೊಂಡು ಹೋದ್ರು ಸತ್ರು ಕೂಡ ಸೂಕ್ಷ್ಮ ಶರೀರ ತಾನೇ ಇನ್ನೊಂದು ಜನ್ಮವನ್ನು ಪಡ್ಕೊಳ್ಳುತ್ತೆ ಅದು. ಅವಾಗ ಸೂಕ್ಷ್ಮ ಶರೀರದಲ್ಲಿ ಇಂದ್ರಿಯಗಳೆಲ್ಲ ಹಾಗೆ ಇರುತ್ತೆ. ಅದು ಆ ಇಂದ್ರಿಯಗಳಿಗೆ ನೀನು ಜನ್ಮ ಪಡ್ಕೊಂಡಿದ ತಕ್ಷಣ ನಿನಗೆ ಆ ಶಬ್ದ ಸ್ಪರ್ಶ ರೂಪ ರಸಗಳೆಲ್ಲ ನಿನಗೆ ಹೊರಗಡೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅವಾಗ ನೀನು ಅದ್ರ ಜೊತೆಗೆ ಸಂಪರ್ಕ ಮಾಡ್ತೀಯಾ. ಅವಾಗ ನಿನಗೆ ಈ ಮೃತ್ಯು ಅನ್ನೋದು, ಜನ್ಮಾಂತರದಲ್ಲೂ ಕೂಡ ಈ ಮೃತ್ಯು ಅನ್ನೋದು ಹೀಗೆ ಉಳಿಯುತ್ತೆ ನಿನಗೆ. ಗ್ರಹ ಮತ್ತು ಅತಿಗ್ರಹ ಅಂತ ಒಂದು ಮೃತ್ಯು ಇದೆಯಲ್ಲ, ಅದು ನಿನಗೆ ಹಾಗೆ ಉಳಿಯುತ್ತೆ ಅನ್ನೋದನ್ನ ಇವಾಗ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ, ಮೊದಲು ಈ ಸೂಕ್ಷ್ಮ ಶರೀರ ಅಂತ ಒಂದು ನಾವು ಹೇಳ್ತೀವಲ್ಲ, ಅದನ್ನ ಈ ತಾರ್ಕಿಕರು ಅಂತ ಒಂದು ಫಿಲಾಸಫಿಕಲ್ ಸ್ಕೂಲ್ ಇದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡು, ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ಅವನಿಗೆ ಮನಸ್ಸು ಮಾತ್ರನೇ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ವೇದಾಂತಿಗಳು ಏನ್ ಹೇಳ್ತಾರೆ, ಇಲ್ಲ ಮನಸ್ಸು ಮಾತ್ರ ಅಲ್ಲ, ಮನಸ್ಸು ಜೊತೆಗೆ ಇಂದ್ರಿಯಗಳೆಲ್ಲ ಕೂಡ ಹೋಗುತ್ತೆ ಅಂತ ವೇದಾಂತದಲ್ಲಿ ಹೇಳಿರೋದು. ಆ ಒಂದು ಡಿಸ್ಟಿಂಕ್ಷನ್ ನ ಇವರು ತೋರಿಸ್ತಾರೆ ಇವಾಗ. ಏಕಮೇವ ಮನಃ ಸರ್ವಜನ್ಮಗಾಮಿ ಇತಿ ತಾರ್ಕಿಕಾಃ ಅಕ್ಷಾಂತರಾಣಿ ಅಪಿ ಇತಿ ಅನ್ಯೇ ತೇನ ಸಂಖ್ಯಾ ಅತ್ರ ದುರ್ವಚ. ಹಾಗಾಗಿ ಮನಸ್ಸು ಮಾತ್ರನೇ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ವೇದಾಂತಿಗಳು ಇಲ್ಲ, ಮನಸ್ಸು ಜೊತೆಗೆ ಇಂದ್ರಿಯಗಳೆಲ್ಲ ಕೂಡ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಇಷ್ಟೇ ಲೆಕ್ಕಕ್ಕೆ ಇಷ್ಟೇ ಇರುವುದು ಅಂತ ನಮ್ಗೆ ಹೇಳಕ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮನೋನ್ಯಾಯ ಸಮೋ ಅನ್ಯೇಷು ತೇನ ಅದೋಷ ವಿವಕ್ಷಯ ಪರಿಗ್ರಹೀತ್ ಅಷ್ಟಸಂಖ್ಯಾಂ ಅನ್ಯಾಂತರ್ಭಾವ ಊಹ್ಯತಾಂ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಮನಸ್ಸಿಂದ ಬೇರೆ ಇರೋದು ವಿಷಯಗಳೆಲ್ಲ ಇದೆಯಲ್ಲ, ಅದನ್ನು ಕೂಡ ನಾವು ಸೇರಿಸ್ಕೊಂಡು ಇವಾಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಉಪನಿಷತ್ತಲ್ಲೇ ಬರುತ್ತೆ. ಏನ್ ಬರುತ್ತೆ ಅಂತ ಹೇಳಿದ್ರೆ, ಎಂಟೇ ಹೋಗುತ್ತೆ, ಎಂಟೇ ಇರೋದು ಅಂತ ಹೇಳ್ತಾರೆ. ಆ 8 ಏನು ಅನ್ನೋದು ಅದ್ರಲ್ಲೇ ಹೇಳ್ತಾರೆ. ಏನೇನು 8 ಅಂತ ಹೇಳಿದ್ರೆ, ನಮ್ಗೆ ಫೆಮಿಲಿಯರ್ ಆಗಿರೋ ಈ ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲುತ್ತಾ ಇದೆಯಲ್ಲ, ಈ 5, ಇದ್ರ ಜೊತೆಗೆ ಕರ್ಮೇಂದ್ರಿಯದಲ್ಲಿ ವಾಕ್ ಅಂತ ಇದೆಯಲ್ಲ, ಅದನ್ನು ಸೇರಿಸ್ಕೊಳ್ತೀವಿ. ಅದು ಸೊ ವಾಗೇಂದ್ರಿಯ ಅಂತ ಒಂದು, ಆಮೇಲೆ ಇನ್ನು ಕೆಲವು ವಿಷಯಗಳೆಲ್ಲ ಸೇರಿಸ್ಕೊಂಡದು 8 ಅಂತ ಒಂದು ಲೆಕ್ಕವನ್ನ ಅದು ಕೊಡುತ್ತೆ ನಮಗೆ. ಸೊ ಹೀಗಾಗಿ ಯಸ್ಯ ಇಂದ್ರಿಯಸ್ಯ ಯೋ ಅರ್ಥಃ ಅಸ್ಮಿನ್ ಜನ್ಮನಿ ಅನ್ಯತ್ರ ತಥಾ ಅಥ ಉತ ಅನ್ಯಥಾ ಇತಿ ಸಂದೇಹಾತ್ ಸಂಖ್ಯಾ ಇಯಂ ಪೃಚ್ಯತೆ ಪುನಃ. ಇವಾಗ ಈ ಇಂದ್ರಿಯಕ್ಕೆ ಇದೇ ವಿಷಯ ಅನ್ನೋದು ಈ ಜನ್ಮದಲ್ಲಿ ಇದೆ, ಅದು ಮುಂದಿನ ಜನ್ಮದಲ್ಲೂ ಇದೇ ತರ ಇರುತ್ತಾ ಅಂತ ಕೇಳಕ್ಕೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೃಷ್ಟಾನುಸಾರಿ ಅದೃಷ್ಟಂತ ಕಲ್ಪನೀಯಂ ಇತಿ ಈ ದೃಷ್ಟಾತ್ ನ್ಯಾಯಾತ್ ಪ್ರಾಹ ಯಥಾ ದೃಷ್ಟಾಂ ಇಂದ್ರಿಯಾರ್ಥ ವ್ಯವಸ್ಥಿತಾಂ. ಏನ್ ಹೇಳ್ತಾ ಇದ್ದಾರೆ, ಇವಾಗ ನಮ್ಗೆ ಇವಾಗ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಬರ್ತಾ ಇರೋದು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಇಂದ್ರಿಯಕ್ಕೂ ವಿಷಯಕ್ಕೂ ಆ ವಿಷಯಗಳು ಯಾವ್ದು ಅಂತ ನಮ್ಗೆ ಗೊತ್ತಾಗದೆ ಹೋದ್ರು ಕೂಡ ನಾವು ಊಹೆ ಮಾಡ್ಕೋಬಹುದು. ನಮ್ಗೆ ನೋಡಿ, ಇವಾಗ ನನ್ನ ಎದುರುಗಡೆ ಇರೋ ಒಂದು ಶಬ್ದ ನನಗೆ ಕೇಳಿಸುತ್ತೆ. ಅದು ಆದ್ರೆ ತುಂಬಾ ದೂರದಲ್ಲಿ ಅಥವಾ ಬೇರೆ ಗ್ರಹದಲ್ಲಿ ಅಥವಾ ಬೇರೆ ಕಾಂಟಿನೆಂಟ್ ಅಲ್ಲಿ ಇರೋ ಶಬ್ದ ನನಗೆ ಇವಾಗ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಾವೇನ್ ಮಾಡ್ಬೇಕು, ಅಲ್ಲಿ ಕೂಡ ಒಂದು ಶಬ್ದ ಇದೆ ಅಂತ ನಮ್ಗೆ ಗೊತ್ತಾದ್ರೆ, ಈ ಇಂದ್ರಿಯಕ್ಕೆ ಅಲ್ಲಿ ಆ ಶಬ್ದವನ್ನು ಗ್ರಹಿಸೋ ಶಕ್ತಿ ಇಲ್ಲದೆ ಇರೋದು ಕೂಡ, ಆ ಶಬ್ದ ಕೂಡ ನಮಗೆ ಈ ಇಂದ್ರಿಯದ ವಿಷಯ ತಾನೇ ಇದು ಖಂಡಿತ. ಅದರಿಂದ ನಾವು ಅದನ್ನ ಊಹೆ ಮಾಡ್ಕೋಬಹುದು. ಯಾವುದೇ ಊರಲ್ಲಿ, ಯಾವುದೇ ಒಂದು ಪ್ರದೇಶದಲ್ಲಿ ಏನೋ ಒಂದು ವಸ್ತುವನ್ನು ತಯಾರು ಮಾಡಿದ್ರು ಕೂಡ, ಒಂದು ತಿನ್ನೋ ವಸ್ತುವನ್ನು ತಯಾರು ಮಾಡಿದ್ರು ಕೂಡ, ಅದು ಕೂಡ ನನಗೆ ರುಚಿ ಅನ್ನೋ ಒಂದು ಇಂದ್ರಿಯ ಇದೆಯಲ್ಲ, ಅದಕ್ಕೆ ವಿಷಯವಾಗುತ್ತೆ. ಅದು ಯದ್ಯಪಿ ಆ ವಿಷಯವನ್ನ ನಾನು ಇವಾಗ ತಿನ್ನಕ್ ಆಗದೆ ಹೋದ್ರು ಕೂಡ, ಯಾವ್ದಾದ್ರು ಒಂದು ವಿಷಯ ಇನ್ನೊಂದು ವಸ್ತು ಇನ್ನೊಂದು ಲೋಕದಲ್ಲಿ ಇದೆ. ಅದು ನನಗೆ ಅವಾಗ್ಲೂ ಕೂಡ ನನಗೆ ಈ ಒಂದು ನಾಲ್ಗೆ ಅನ್ನೋ ಒಂದು ವಿಷಯಕ್ಕೇನೆ, ಅದು ಇಂದ್ರಿಯಕ್ಕೇನೆ ಅದು ವಿಷಯವಾಗುತ್ತೆ ಅಂತ ನಾವು ಊಹೆ ಮಾಡ್ಕೋಬಹುದು. ಅದರಿಂದ ನಮ್ಗೆ ಇಲ್ಲಿ ಕಾಣಿಸೋದು ಮಾತ್ರ ಅಲ್ಲ, ಅದೃಶ್ಯವಾಗಿರೋ ವಿಷಯಗಳಲ್ಲಿ ಕೂಡ ನಾವು ಈ ತರ ಊಹೆ ಮಾಡಿ ತಿಳ್ಕೋಬಹುದು. ಬಂಧತ್ವಂ ವಿಶದೀಕರ್ತಂ ಗ್ರಹಾತಿಗ್ರಹ ಕಲ್ಪನಂ ಮೋಚನೀಯೋ ಗ್ರಹಗ್ರಸ್ತಃ ತಥಾ ಏವ ಅಕ್ಷಾರ್ಥ ಬಂಧನ. ಇವಾಗ ಏನ್ ಹೇಳಿದ್ರೆ, ನೋಡು, ಇಂದ್ರಿಯ ಒಬ್ಬನಿಗಿದೆ, ಎಲ್ಲದಕ್ಕಿಂತ ದೊಡ್ಡ ಬಂಧ ನಮ್ಗೆ ಈ ಇಂದ್ರಿಯ ಮತ್ತು ವಿಷಯಗಳು. ಅದಕ್ಕೇನೆ ನಮ್ಗೆ ವೇದಾಂತ ಸಾಧನೆಗಳು ಕೂಡ ಶಮ, ದಮ, ಉಪರತಿ ಅಂತೆಲ್ಲ ಹೇಳುವಾಗ, ಈ ಶಮ ಮತ್ತು ದಮ ಇದೆಯಲ್ಲ, ಅದನ್ನ ಎರಡನ್ನೂ ಸಂಪಾದನೆ ಮಾಡೋದೇ ಅತ್ಯಂತ ಕಠಿಣವಾಗಿರೋದು. ಯಾಕಂದ್ರೆ ಇಂದ್ರಿಯಗಳು ಯಾವಾಗ್ಲೂ ಕೂಡ ಹೊರಗಡೆ ಇರೋ ವಸ್ತುಗಳನ್ನ ನೋಡಕ್ಕೆ ಅಥವಾ ಅದನ್ನ ಸಂಪರ್ಕ ಮಾಡಕ್ಕೆ ಅದು ತಯಾರಾಗಿ ಇರುತ್ತೆ. ಅದು ಕಾಯ್ತಾ ಇರುತ್ತೆ. ಅದು ನಾಲಿಗೆ ಚಾಚ್ಕೊಂಡಿರೋದು ಅಂತ ಹೇಳ್ತಾರಲ್ಲ, ಅದು ಚಾಚ್ಕೊಂಡಿರುತ್ತೆ ಆತರ. ಇದಕ್ಕೆ ನಮ್ಗೆ ಕಠೋಪನಿಷತ್ತಲ್ಲಿ ಫೇಮಸ್ ಆಗಿರೋದು ಯಾವ್ದು ಅಂದ್ರೆ, ಪರಾಂಚಿಖಾನಿ ವಿತರಣ ಸ್ವಯಂಭೋಗೋ ಪರಾಂ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತಿಗಾತ್ಮನ್ ಮೈಕ್ಷತೆ ಅಂತ ಬರ್ತಲ್ಲ, ಅಲ್ಲಿ ಕೂಡ ಇದನ್ನೇ ಹೇಳಿರೋದು. ಅದು ಎಲ್ಲರೂ ರೆಕಗ್ನೈಸ್ ಮಾಡಿದ್ದಾರೆ, ಮತ್ತೆ ಅದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಬಂಧತ್ವ ಅನ್ನೋದು ಏನು ಅಂತ ಕೇಳಿದ್ರೆ,
ವಿಷದೀಕರ್ತ ಬಂಧ ಅನ್ನೋದು ಏನು ಅನ್ನೋದು ನಮ್ಗೆ ಮನಸ್ಸಿಗೆ ಫಸ್ಟ್ ಬರಬೇಕು. ಎಷ್ಟು ಅದರ ಒಂದು ಇಂಟೆನ್ಸಿಟಿ ಏನು ಅಂತ ನಮಗೆ ಮನಸ್ಸಿಗೆ ಬರಬೇಕು. ಅಂದ್ರೇನೆ ನಾವೇನ್ ಮಾಡ್ತೀವಿ, ಅದನ್ನ ಹೋಗ್ಲಾಡ್ಸ್ಕೊಳಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಆ ಬಂಧ ಎಷ್ಟು ಇಂಟೆನ್ಸ್ ಆಗಿದೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಷದೀಕರ್ತಂ ಗ್ರಹಾದಿಗ್ರಹ ಕಲ್ಪನಂ. ಉಪನಿಷತ್ ಯಾತಿಕಪ್ಪ ಇದು ಇಂದ್ರಿಯ ಮತ್ತು ವಿಷಯಗಳ ಬಗ್ಗೆ ಯಾತಿಗೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, ಅದೇ ಎಷ್ಟು ದೊಡ್ಡ ಬಂಧ ಅಂತ ತೋರ್ಸಕ್ಕಾಗಿ ಮಾಡ್ತಾ ಇದೆ. ನಿನ್ಗೆ ಅದು ಮನಸ್ಸತ್ತ ಆದ್ರೆ ಅವಾಗ ನೀನೇನ್ ಮಾಡ್ತೀಯಾ, ಹೌದು ಇಂಥ ಒಂದು ಬಂಧನದಿಂದ ನಾನು ಪಾರಾಗ್ಬೇಕು ನಾನು ಅಂತ ನೀನು ಮುಂದಕ್ಕೆ ಹೋಗ್ತೀಯ ನಿನ್ನುವಾಗ. ಅದಕ್ಕೆ ಹೇಳ್ತಾ ಇದ್ದಾರೆ ಮೋಚನೀಯ ಗ್ರಹಗ್ರಸ್ತ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಬ್ಬನಿಗೆ ಒಂದು ಒಂದು ಗ್ರಹ ಅಂದ್ರೆ ಒಬ್ಬನಿಗೆ ಒಂದು ಆವೇಶ ಆಗೋಗ್ಬಿಟ್ಟಿದೆ. ಅಂದ್ರೆ ಒಂದು ವ್ಯಕ್ತಿಗೆ ಏನೋ ಒಂದು ಗ್ರಹ ಅವನಿಗೆ ಆವೇಶ ಆಗಿದೆ. ಅವಾಗ ಏನಾಗುತ್ತೆ, ಅವನಿಗೆ ತುಂಬಾ ಕಷ್ಟಪಡ್ತಾ ಇರ್ತಾನೆ ಅದನ್ನ. ಅವಾಗ ಏನ್ ಮಾಡ್ತಾರೆ ಬಾಕಿಯವರು, ಪಾಪ ಇವನಿಗೆ ಈ ಒಂದು ಕಷ್ಟದಿಂದ ಇವನ್ನ ನಾವು ನಿವಾರಣೆ ಮಾಡ್ಬೇಕು, ಇವನಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಮಂತ್ರವಾಗಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅದಕ್ಕೆ ಬೇಕಾಗಿರೋ ಪರಿಹಾರ ಎಲ್ಲ ಮಾಡಿದಾಗ ಅವನಿಗೆ ಅದರಿಂದ ಪಾರಾಗುತ್ತೆ. ಗ್ರಹ ಅಂತ ಇವ್ರು ಹೇಳಿದ್ರು, ನಾವು ವ್ಯಾಧಿ ತಗೋಬಹುದು. ಯಾರೋ ಒಬ್ರು ತುಂಬಾ ಯಾವುದೋ ಒಂದು ವ್ಯಾಧಿಯಿಂದ ಅವ್ರು ಕಷ್ಟಪಡ್ತಾ ಇದ್ದಾರೆ. ಅವಾಗ ಅದನ್ನ ನೋಡೋರಿಗೆ ಅವ್ರಿಗೆ ಸ್ವಲ್ಪ ಸಾಮರ್ಥ್ಯನೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದರಿಂದ ಅವ್ನಿಗೆ ಪಾರಾಗೋ ತರ ಮಾಡ್ತಾರೆ, ಕಷ್ಟದಿಂದ ಅವನಿಗೆ ಮಾಡ್ತಾರೆ. ಅದೇ ತರ ಇವಾಗ ನಾವು ಇನ್ನೊಬ್ರಿಗೆ ಮಾಡ್ತೀವಲ್ಲ ಇದನ್ನ, ಇವಾಗ ನಾವೇ ನಮಗ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಾವೇ ಅಂತ ಒಂದು ಗ್ರಹ ಮತ್ತು ಅತಿಗ್ರಹ ಅಂತ ಒಂದು ಬಂಧ ಇದೆಯಲ್ಲ, ಅಂತ ಒಂದು ಗ್ರಹದಿಂದ ನಾವು ಪೀಡಿತರಾಗಿದ್ದೀವಿ. ಅದರಿಂದ ನಾವು ಬಿಡಿಸ್ಕೋಬೇಕಾಗಿದೆ. ಹಾಗಾಗಿ ನಾವು ಅದಕ್ಕೆ ಏನೊಂದು ದಾರಿ ಹೇಳಿದಾರೋ ಅದನ್ನ ನಾವು ಪಾಲನೆ ಮಾಡ್ಬೇಕಾಗಿದೆ. ಇವಾಗ ಹೇಳ್ತಾ ಇದ್ದಾರೆ ಗ್ರಸ್ತಂ ಹಿರಣ್ಯ ಗರ್ಭಾಂತಂ ಮೃತ್ಯುನ ಸಕಲಂ ಜಗತೆ ಗ್ರಹಾತಿಗ್ರಹ ರೂಪೇಣ ಮೃತ್ಯುಸ್ತಸ್ಯ ಅಸ್ತಿವಾ ನವಾ. ನೋಡಿ ಎಷ್ಟು ಹೇಳ್ತಾ ಇದ್ದಾರೆ. ಈ ಹಿರಣ್ಯ ಗರ್ಭ ಲೋಕವರೆಗೂ ಎಲ್ಲರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಅಂದ್ರೆ ಗ್ರಹ ಮತ್ತು ಅತಿಗ್ರಹ. ಯಾಕಂದ್ರೆ ನಮ್ಮ 14 ಲೋಕ ಅಂತ ಹೇಳ್ತೀವಲ್ಲ, ಈ 14 ಲೋಕಗಳಲ್ಲೂ ಕೂಡ ಭೋಗ ಇದೆ. ಅದಕ್ಕಾಗಿ ಆ ಲೋಕಗಳಿಗೆ ಹೋಗಕ್ಕೆ ಒಬ್ಬರು ಇಷ್ಟಪಡ್ತಾರೆ. ಆ ಭೋಗ ಇದೆ ಅಂತ ಹೇಳಿದ್ರೆ ಖಂಡಿತ ಆ ಭೋಗ್ಯವನ್ನ ಅನುಭವಿಸಕ್ಕೆ ಇವನಿಗೆ ಒಂದು ಶರೀರ ಸಿಗುತ್ತೆ. ಅಲ್ಲಿ ಆ ಶರೀರದಲ್ಲಿ ಏನಿರುತ್ತೆ, ಇದೇ ತರ ಈ ಇಂದ್ರಿಯಗಳೆಲ್ಲ ಇರುತ್ತೆ ಅವನಿಗೆ. ಅವಾಗ ಇಂದ್ರಿಯ ಮತ್ತು ವಿಷಯ ಇದೆಯಲ್ಲ, ಅದು ಎರಡಕ್ಕೊಂದು ಸಂಪರ್ಕ ಮಾಡ್ಕೊಳಕ್ಕೇನೆ ಇವನ್ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೋದಾಗ ನನಗೆ ಇನ್ನೊಂದು ಶರೀರ ಸಿಗುತ್ತೆ, ಅಲ್ಲಿರೋ ಭೋಗಗಳನ್ನ ನಾನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವನು ಪ್ರಯತ್ನ ಪಡ್ತಾನೆ. ಹಾಗಾಗಿ ಹಿರಣ್ಯ ಗರ್ಭ ಲೋಕದವರೆಗೂ ಎಲ್ಲಾ ಇಡೀ ಜಗತ್ತು ಕೂಡ ಈ ಒಂದು ಯಾವ ಮೃತ್ಯು, ಗ್ರಹ ಮತ್ತು ಅತಿಗ್ರಹ ಅಂತ ಇದೆಯಲ್ಲ, ಇಂದ್ರಿಯ ಮತ್ತು ಇಂದ್ರಿಯಗಳ ವಿಷಯಗಳು ಅಂತ, ಈ ಒಂದು ಬಂಧನದಿಂದ ಎಲ್ಲರೂ ಕೂಡ ಸಿಕ್ಕಾಕೊಂಡು ಅದು ತುಂಬಾ ತೊರಳ್ತಾ ಇದ್ದಾರೆ. ಇದರಿಂದ ನಮ್ಗೆ ಇದಕ್ಕೊಂದು ಪರಿಹಾರ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಅಸ್ಥಿ ಚೇತ್ ಅನವಸ್ಥಾ ಸ್ಯಾತ್ ಅನಿರ್ಮೋಕ್ಷೋ ಅನ್ಯಥಾ ಭವೇತ್ ಇತಿ ಅಸೌ ದುರ್ವಚಃ ಪ್ರಶ್ನಃ ದೃಷ್ಟಾಂತೇನ ಅಪನುದ್ಯತೆ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಂದ್ರಿಯ ಸರಿ, ಇದಕ್ಕೊಂದು ಪರಿಹಾರ ಇದೆ ಅಂತ ಕೇಳಿದ್ರೆ ಏನಾಗುತ್ತೆ ಅಂದ್ರೆ, ಈ ಒಂದು ಮೃತ್ಯುಗೆ ನೋಡಪ್ಪ, ಒಂದು ಮೃತ್ಯು ಅನ್ನೋ ಒಂದು ಕಷ್ಟ ಇದೆ. ಅದನ್ನ ಹೋಗ್ಲಾಡ್ಸಕ್ಕೆ ಒಂದು ಮೃತ್ಯು ಅಂತ ಒಂದು ನಾನು ಕೊಡ್ತೀನಿ. ಇವಾಗ ಅದು ಹೋಗ್ಲಾಡಕ್ಕೆ ನಿಮ್ಗೆ ಏನಾದ್ರು ಮಾಡಕ್ಕಾಗುತ್ತಾ ಅಂತ ಕೇಳಿದಾಗ ಅವಾಗ ಏನಾಗುತ್ತೆ, ಒಂದು ಅನವಸ್ಥಾ ಅಂತ ಬರುತ್ತೆ. ಇವಾಗ ನನ್ಗೆ ಒಂದು ರೋಗ ಇದೆ, ಅದಕ್ಕೊಂದು ಔಷಧಿ ಕೊಡ್ತೀನಿ ಅಂತ ಹೇಳಿದಾಗ ಈ ಔಷಧಿ ಒಳಗಡೆ ಹೋಗ್ಬಿಟ್ಟು ಅದು ಒಂದು ಕೆಲಸ ಮಾಡುತ್ತಲ್ಲ, ಅದು ಆ ಔಷಧಿನ ತೆಗೆದಾಕಕ್ಕೆ ಬೇರೆ ಏನೋ ಒಂದು ಔಷಧಿ ಬೇಕಾ ಅಂತ ಕೇಳಿದ್ರೆ ಅದು ನಮ್ಗೆ ಬೇಕಾಗಿರಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನೀನ್ ಇದಕ್ಕೊಂದು ಪ್ರಯತ್ನ, ಈ ಒಂದು ವಿಷಯವನ್ನ ಪರಿಹಾರ ಮಾಡಕ್ಕೆ ಒಂದು ದಾರಿ ಹೇಳಿದ್ರೆ ಅದು ಕೂಡ ನಮ್ಗೆ ಒಂದು ಪ್ರಾಬ್ಲಮ್ ಆಗಿ ಕೂತ್ರೆ ಅದನ್ನ ನಾವು ತೆಗೆದಾಕಕ್ಕೆ ಇನ್ನೊಂದು ಪರಿಹಾರ ನೋಡ್ಬೇಕಾಗುತ್ತಲ್ಲ, ಅವಾಗ ಅದಕ್ಕೆ ಕೊನೆಯೇ ಇರೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಒಂದು ಮೃತ್ಯು ಇದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅನವಸ್ಥಾ ಅಂದ್ರೆ ಇನ್ಫಿನೈಟ್ ಆಗಿ ಅದನ್ನ ಹೋಗ್ಲಾಡ್ಸಕ್ಕೆ ಇನ್ನೊಂದು ಮೃತ್ಯು, ಅದನ್ನ ಹೋಗ್ಲಾಡ್ಸಕ್ಕೆ ಇನ್ನೊಂದು ಮೃತ್ಯು ಅಂತ ಬೇಕಾಗುತ್ತೆ. ಸರಿ, ಅಥವಾ ಅದು ಇಲ್ಲ, ಮೃತ್ಯು ಇಲ್ಲ ಅಂತ ಹೇಳ್ಬಿಟ್ರೆ, ಈ ಮೃತ್ಯುಗೆ ಮೃತ್ಯು ಇನ್ನೊಂದು ಇಲ್ಲ ಅಂತ ಹೇಳ್ಬಿಟ್ರೆ ಅವಾಗ ಮೋಕ್ಷ ಅನ್ನೋದು ನಮ್ಗೆ ಸಾಧ್ಯವೇ ಇಲ್ಲ ಅಂತ ಆಗೋಗುತ್ತೆ. ಅದನ್ನ ಒಂದು ದೃಷ್ಟಾಂತ ಮುಖಾಂತರ ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇಲ್ಲ ಖಂಡಿತ ಅದು ಅನವಸ್ಥಾ ಅಲ್ಲ, ಬರೋದಿಲ್ಲ. ಆದ್ರೆ ಹೋಗ್ಲಾಡ್ಸ್ಲೂಬಹುದು ನಮ್ಗೆ. ಅದಕ್ಕೆ ಸುಲಭವಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ವಿದ್ಯಾರಣ್ಯರು. ವನ್ಯೇಹೇ ಸರ್ವಾಶಿನಃ ಮೃತ್ಯೋಹೋ ಯಥಾ ಮೃತ್ಯು ಜಲಂ ಮಹತೆ. ಇವಾಗ ಹೇಳ್ತಾ ಇದ್ದಾರೆ, ಅಗ್ನಿ ಅಂತ ಇದೆ. ಅಗ್ನಿ ಅನ್ನೋದು ಎಲ್ಲವನ್ನೂ ಸುಟ್ಟಾಕ್ಬಿಡುತ್ತೆ. ಅದು ಒಂದು ಮೃತ್ಯು, ಅದಕ್ಕೊಂದು ಮೃತ್ಯು ಅಂತ ಹೆಸರು ಕೊಡ್ತೀವಿ ಇವಾಗ. ಯಾಕಂದ್ರೆ ಎಲ್ಲವನ್ನೂ ನುಂಗಾಕ್ಬಿಡುತ್ತೆ, ಅದು ಎಲ್ಲವನ್ನೂ ಭಸ್ಮ ಮಾಡ್ಬಿಡುತ್ತೆ. ಅಂದ್ರೆ ಎಲ್ಲವನ್ನೂ ಅದು ಸ್ವಾಹ ಮಾಡ್ಕೊಂಡ್ಬಿಡುತ್ತೆ ಅಗ್ನಿ ಅನ್ನೋದ್ರಿಂದ ಅದಕ್ಕೆ ಮೃತ್ಯು ಅಂತ ಹೇಳ್ತೀವಿ. ಸರಿ, ಆ ಅಗ್ನಿಗೆ ಮೃತ್ಯು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಇದೆ. ಅದು ಯಾವ್ದು ಹೇಳಿದ್ರೆ, ಹೆಚ್ಚಾದ ನೀರನ್ನ ಈ ಅಗ್ನಿ ಮೇಲೆ ಸುರಿದ್ರೆ ಅವಾಗ ಏನಾಗುತ್ತೆ, ಅಗ್ನಿ ಅನ್ನೋದು ಉಪಶಮ ಆಗೋಗುತ್ತೆ. ಅದು ಅವಾಗೇನಾಯ್ತು, ಅಗ್ನಿ ಅನ್ನೋ ಒಂದು ಮೃತ್ಯುಗೆ ಜಲ ಅಂತ ಒಂದು ಮೃತ್ಯು ಇದೆಯಲ್ಲ, ಹಾಗಾಗಿ ಅದೇ ತರಾನೇ ಇಲ್ಲೂ ಕೂಡ ಬಂಧ ಮೃತ್ಯೋಹೋ ತಥಾ ಮೃತ್ಯು ಅಜ್ಞಾನಂ ಬಂಧ ಲಯೇ. ಏನ್ ಹೇಳ್ತಾ ಇದ್ದಾರೆ, ಇದು ಅಜ್ಞಾನ ಅಂತ ಒಂದು ಇದೆಯಲ್ಲ, ಅದು ಈ ಒಂದು ಬಂಧ ಅನ್ನೋ ಮೃತ್ಯುಗೆ ಅಜ್ಞಾನ ಅಂತ ಒಂದು ಇದೆಯಲ್ಲ, ಅದು ಒಂದು ಔಷಧಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಜ್ಞಾನ ಅಂತ ಯಾತಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ನೋಡಿ,
ಎಚ್ಚರಾವಸ್ಥೆಯಲ್ಲಿ ನಮಗೆ ಎಲ್ಲಾ ಅನುಭವಗಳು, ನಮಗೆ ಸಂಸಾರ ಅನುಭವಗಳೆಲ್ಲವೂ ಕೂಡ ನಮಗೆ ಎಚ್ಚರಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲೇ ಇರೋದು. ಮಾನಾಪಮಾನಗಳು, ಸುಖ ದುಃಖ ಅನ್ನೋದು ಎಲ್ಲವೂ ಕೂಡ ನಿಮಗೆ ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಇರೋದು. ಅದೇ ಸುಷುಪ್ತಿ ಅವಸ್ಥೆಗೆ ಹೊರಟೋದಾಗ ನಮಗೆ ಈ ಒಂದು ಯಾವುದು ಕೂಡ ನಮ್ಗೆ ಇರೋದೇ ಇಲ್ಲ. ಅವಾಗ ಏನಾಗುತ್ತೆ, ಆ ಸುಷುಪ್ತಿ ಅನ್ನೋದನ್ನ ಉಪನಿಷತ್ತೆ ನಾವು ಮುಂಚೆನೂ ಎಷ್ಟೋ ಸತಿ ನೋಡಿರೋ ರೀತಿಯಲ್ಲಿ ಯಾಜ್ಞವಲ್ಕ್ಯರೇ ಜನಕರ ಹತ್ರ ಆ ಮುಕ್ತಿ ವಿಷಯ ಜನಕ ಕೇಳ್ತಾನೆ. ಮುಕ್ತಿ ವಿಷಯಕ್ಕೆ ನೀವು ಮತ್ತೆ ಮತ್ತೆ ಹೇಳಿ ಅಂತ ಕೇಳ್ತಾನೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ ಸುಷುಪ್ತಿ ಅವಸ್ಥೆಯನ್ನ ಅವರು ಹೇಳ್ಬಿಟ್ಟು, ಹೇಗೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ದ್ವೈತ ಇರೋದಿಲ್ಲ, ಆಮೇಲೆ ಸುಖ ದುಃಖ ಅನ್ನೋದು ಅನುಭವಗಳು ಯಾರು ಸಂಸಾರ ಅನುಭವ ಇರೋದೇ ಇಲ್ಲ, ಆಮೇಲೆ ನಾನು ಯಾರು ಅಂತ ನಾನು ಎಚ್ಚರಾವಸ್ಥೆಯಲ್ಲಿ ತಿಳ್ಕೊಂಡಿದ್ದೀನೋ, ನನ್ನನ್ನ ಇಂಥ ಒಂದು ವ್ಯಕ್ತಿ, ನಾನು ಇಂಥ ಒಂದು ಜೆಂಡರ್ ಅಂತೆಲ್ಲ ತಿಳ್ಕೊಂಡಿದ್ದೀನೋ, ಅದು ಯಾವ್ದು ಕೂಡ ನಮಗೆ ಐಡೆಂಟಿಟೀಸ್ ಸ್ವಪ್ನ ಸುಷುಪ್ತಿಯಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದೇ ತರನೇ ಮೋಕ್ಷದಲ್ಲೂ ಕೂಡ ಅಂತ ಅವ್ರು ತಿಳಿಸ್ತಾರೆ. ಅದನ್ನ ಇವರು ಒಂದು ಸ್ವಲ್ಪ ಲೆವೆಲ್ ಕೆಳಗಡೆ ಬಂದು ಇವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಎಚ್ಚರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಮ್ಗೆ ಯಾವ ಒಂದು ಇಂದ್ರಿಯಗಳಿಗೂ ಇಂದ್ರಿಯ ವಿಷಯಗಳಿಗೂ ಒಂದು ಕಷ್ಟವಾದ ಒಂದು ಮೃತ್ಯು ಇದೆಯಲ್ಲ, ಇದೆಲ್ಲ ಎಲ್ಲಿ ನಮ್ಗೆ ಉಪಶಮನ ಆಗುತ್ತೆ ಅಂತ ಹೇಳಿದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಆಗುತ್ತೆ. ಅದು ಆ ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಅಜ್ಞಾನ ಅನ್ನೋದ್ರಲ್ಲಿ ಲಯವಾಗುತ್ತೆ. ಶಾಸ್ತ್ರ ಅದನ್ನ ಹೇಳುತ್ತೆ. ಏನ್ ಹೇಳುತ್ತೆ ಅಂದ್ರೆ, ಈ ಇಂದ್ರಿಯ ಮತ್ತು ಅವನ ಪ್ರಾಣ ಮಾತ್ರ ಅದು ಚಲನೆ ಆಗ್ತಾ ಇರುತ್ತೆ. ಮನಸ್ಸು, ಇಂದ್ರಿಯಗಳು ಇದೆಲ್ಲವೂ ಕೂಡ ಅಜ್ಞಾನ ಅಂತ ಒಂದು ನಮ್ಮ ಒಳಗಡೆ ಇದೆಯಲ್ಲ, ಅದರಲ್ಲಿ ಅದು ಲಯವಾಗಿರುತ್ತೆ. ಅದು ಅವಾಗ ಆತ್ಮ ಮಾತ್ರ ಲಯ ಆಗೋದಿಲ್ಲ, ಆತ್ಮ ಹಾಗೆ ಇರುತ್ತೆ, ಆದ್ರೆ ಅನುಭವ ಮಾತ್ರ ನಿಮಗೆ ಯಾವ್ದು ಇರೋದೇ ಇಲ್ಲ. ಎಚ್ಚರ ಆದಾಗ ಮತ್ತೆ ಎಲ್ಲವೂ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಈ ಒಂದು ಸುಷುಪ್ತಿಯಲ್ಲಿ ಹೇಗೆ ನಮ್ಗೆ ಒಂದು ಇದು ಲಯ ಆಗುತ್ತೋ ಇದೆಲ್ಲ, ಇದಕ್ಕೊಂದು ರಿಲೀಫ್ ಸಿಗುತ್ತೆ ನಮ್ಗೆ. ಹಾಗಾಗಿ ಅದಕ್ಕೇನೆ ನೋಡಿ, ತುಂಬಾ ಪೇನ್ ಟ್ರಾಮಾ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಕೂಡ ಅವರು ಏನ್ ಮಾಡ್ತಾರೆ, ಡಾಕ್ಟರ್ಸ್ ಕೆಲವು ಸತಿ ಅವ್ರಿಗೆ ಸೆಡೆಟಿವ್ ಕೊಡ್ತಾರೆ. ಅವರಿಗೆ ಆವಾಗ ಅವರು ನಿದ್ದೆ ಮಾಡಿದ್ರೆ ಅವ್ರಿಗೆ ಈ ಒಂದು ನೋವು ಅನುಭವ ಇರೋದಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೆಲವು ಪೇಷಂಟ್ಸ್ಗೆ ಅದನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ನಮಗೆ ನ್ಯಾಚುರಲ್ ಆಗೇ ಬರ್ತಾ ಇರೋ ಒಂದು ರಿಲೀಫ್ ಯಾವ್ದು ಅಂತ ಹೇಳಿದ್ರೆ ಈ ಒಂದು ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನು ನಾವು ತಿಳಿಬೇಕು ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ನಮಗೆ ವ್ಯಕ್ತವಾದ ಬಂಧ ಇರುತ್ತೆ. ಆದ್ರೆ ಸುಷುಪ್ತಿ ವ್ಯವಸ್ಥೆಯಲ್ಲಿ ಅವ್ಯಕ್ತವಾದ ಬಂಧ ಇರುತ್ತೆ ಅಷ್ಟೇನೆ. ಬಂಧ ಹೋಗ್ಬಿಡಲ್ಲ. ಯಾಕಂದ್ರೆ ಬಂಧ ಹೋಗ್ಬೇಕಾದ್ರೆ ಸುಷುಪ್ತಿ ಅಲ್ಲ ಅದಕ್ಕೆ ದಾರಿ, ಅದಕ್ಕೆ ಜ್ಞಾನವೇ ದಾರಿ, ಅದಕ್ಕೆ ಅಪರೋಕ್ಷ ಜ್ಞಾನವೇ ದಾರಿ ಬಂಧ ಹೋಗಕ್ಕೆ ಸಂಪೂರ್ಣವಾಗಿ. ಆದ್ರೆ ಒಂದು ರಿಲೀಫ್ ಮಾತ್ರ ಸಿಗುತ್ತೆ ನಮ್ಗೆ. ಅವಾಗ ವ್ಯಕ್ತವಾದ ಬಂಧ ಹೋಗಿ ಅವ್ಯಕ್ತವಾದ ಬಂಧದಲ್ಲಿ ಇರ್ತೀವಿ ನಾವು. ಮತ್ತೆ ಆಚೆ ಸುಷುಪ್ತಿಯಿಂದ ಮತ್ತೆ ಆಚೆ ಬಂದಾಗ ಮತ್ತೆ ವ್ಯಕ್ತವಾದ ಬಂಧವನ್ನ ನಾವು ಅನುಭವಿಸ್ತಾ ಇರ್ತೀವಿ. ಇವಾಗ ಇವ್ರು ಹೇಳ್ತಾ ಇದ್ದಾರೆ, ಅಜ್ಞಾನ ಮೃತ್ಯೋಹೋ ವಿಜ್ಞಾನ ಮೃತ್ಯು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಇವಾಗ ವಿದ್ಯಾರ್ಥಿಗಳು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಇವಾಗ ಅಜ್ಞಾನ ಅಂತ ಒಂದು ಏನ್ ಮಾಡ್ತಾರೆ, ನಮ್ಗೆ ವ್ಯಕ್ತವಾದ ಬಂಧ ಇದೆಯಲ್ಲ, ಯಾವ್ದು ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಇರೋ ಒಂದು ಬಂಧ ಇದೆಯಲ್ಲ, ಅದು ಮೃತ್ಯು ತಾನೆ. ಮೃತ್ಯು ಅಂತ ಕರೆದ್ರೆ ಏನ್ ಮೃತ್ಯು? ಅದು ಇಂದ್ರಿಯ ಮತ್ತು ಇಂದ್ರಿಯಕ್ಕೆ ವಿಷಯಗಳು ಇದೆಯಲ್ಲ, ಗ್ರಹ ಅತಿಗ್ರಹ ಅಂತ, ಆ ಒಂದು ಮೃತ್ಯುಗೆ ಮೃತ್ಯುವಾಗಿದ್ದು ಯಾವ್ದು ಅಂತ ಹೇಳಿದ್ರೆ ಈ ಒಂದು ಸುಷುಪ್ತಿ ಅವಸ್ಥೆ. ಆದ್ರೆ ಆ ಸುಷುಪ್ತಿ ಅವಸ್ಥೆ ಅಂತ ಒಂದು ಇದೆಯಲ್ಲ, ಅದು ಕೂಡ ಮೃತ್ಯು ತಾನೆ. ಯಾಕಂದ್ರೆ ಅದು ಅವ್ಯಕ್ತವಾದ ಬಂಧ ಅಷ್ಟೇನೆ, ಅದು ಪೂರ್ತಿ ಬಂಧ ಇವನಿಗೆ ಮೋಕ್ಷ ಕೊಟ್ಟಿಲ್ಲ. ಅದು ಆ ಒಂದು ಮೃತ್ಯು ಹೋಗ್ಬೇಕು ಅಂದ್ರೆ ಇದಕ್ಕೆ ಜ್ಞಾನವೇ ಅದಕ್ಕೆ ಮೃತ್ಯು ಅಂತ ಹೇಳಿದ್ರು. ಅವಾಗ ಏನಾಯ್ತು, ಒಂದು ಮೃತ್ಯುಗೆ ಇನ್ನೊಂದು ಮೃತ್ಯು, ಆ ಮೃತ್ಯು ಹೋಗಕ್ಕೆ ಇನ್ನೊಂದು ಮೃತ್ಯು ಆಗುತ್ತೆ. ಯಾವ್ದು ಅಂದ್ರೆ ಜ್ಞಾನವೇ. ಮತ್ತೆ ಅದಕ್ಕೊಂದು ಮೃತ್ಯು ಬೇಕಾ ಅಂದ್ರೆ ಬೇಕಿಲ್ಲ ಯಾವ್ದು ಕೂಡ. ಹೀಗಾಗ್ಬಿಟ್ಟು ಅದಕ್ಕೊಂದು ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆಯನ್ನ ನಮ್ಮ ಶಾಸ್ತ್ರದಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ಅವ್ರ ಮುಂದೆನೆ, ಅಜ್ಞಾನ ಮೃತ್ಯೋಹೋ ವಿಜ್ಞಾನ ಮೃತ್ಯು. ಹಾಗಾಗಿ ಅಜ್ಞಾನ ಅಂತ ಒಂದು ಮೃತ್ಯು ಇದೆಯಲ್ಲ, ಅದಕ್ಕೆ ಮೃತ್ಯು ಯಾವ್ದು ಅಂತ ಹೇಳಿದ್ರೆ ವಿಜ್ಞಾನ, ಅಂದ್ರೆ ನಮ್ಗೆ ಆತ್ಮಜ್ಞಾನ. ತಸ್ಯಾಪಿ ತತ್ತಥ. ಹಾಗಾದ್ರೆ ಆ ಒಂದು ವಿಜ್ಞಾನ ಅಂತ ಒಂದು ಇದೆಯಲ್ಲ, ಅದಕ್ಕೆ ಯಾವ್ದು ಮೃತ್ಯು ಅಂತ ಕೇಳಿದ್ರೆ ನೋಡಿ, ಇದು ಒಂದು ಸೂಕ್ಷ್ಮವಾದ ವೇದಾಂತ ಒಂದು ವಿಷಯ ಇದೆ, ಅದನ್ನ ನಾನು ಹೇಳ್ತೀನಿ ಮಾಡಿ ಬಿಡಿಸಿ. ಅದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನ್ ಉದಾಹರಣೆ ಅಂತ ಹೇಳಿದ್ರೆ, ಕಾತಕ ರಜೋ ನ್ಯಾಯಾತ್ ಅನವಸ್ಥಾಂ ಇಹ ಆನಯೇತ್. ಅವಾಗ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಕಾತಕ ರಜ ಅಂದ್ರೆ ಕತಕ ಅಂತ ಒಂದು ಕಾಯಿ ಇದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಹೇಳ್ತಾರೆ, ಅದಕ್ಕೆ ನಮ್ಗೆ ಹರ್ಷಾನಂದ್ರು ಆತ್ಮಬೋಧನ ಯಾವುದೋ ಒಂದು ಗ್ರಂಥದಲ್ಲಿ ಬರುತ್ತೆ, ಇದು ಈ ಉದಾಹರಣೆ ಬರುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದು ಶಬ್ದ ಹಾಕಿದ್ದಾರೆ ಅವರು, ನನಗೆ ಅದು ನೆನಪಿಲ್ಲ. ಅದಕ್ಕೆ ಆ ಕಾಯಿಗೆ ಆ ಕಾಯಿ ಪುಡಿ ಇದೆಯಲ್ಲ, ಅದನ್ನ ನಾವು ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಲಮ್ ಅಂತ ಒಂದು ಯೂಸ್ ಮಾಡ್ತಾರೆ. ಇದು ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅವರು ಅದನ್ನ ಕೆಜಿ ಗಟ್ಟಲೆ ತಗೊಂಡೋದು ಆ ಟ್ಯಾಂಕರ್ ಹಾಕಿರ್ತಾರೆ. ಅದು ಸೆಡಿಮೆಂಟೇಶನ್ ಎಲ್ಲ ಇದು ಮಾಡಿಕೊಂಡು ಅದು ವಾಟರ್ನ ಪ್ಯೂರಿಫೈ ಮಾಡುತ್ತೆ. ಅದು ಆ ತರ ಒಂದು ಪ್ಯೂರಿಫೈಯಿಂಗ್ ಏಜೆಂಟ್ ಈ ಕತಕ ರಜ ಅಂದ್ರೆ ಪುಡಿ. ಆ ಕತಕ ಅನ್ನೋ ಕಾಯಿಗೆ ಒಂದು ಪುಡಿ ಇದೆ, ಕಾಯಿ ಪುಡಿ ಇದೆಯಲ್ಲ, ಅದನ್ನ
ಸ್ವಲ್ಪ ಶುಚಿ ಇಲ್ಲದೆ ನೀರಲ್ಲಿ ಅದನ್ನ ಒಂದು ಹಿಡಿ ಹಾಕಿದ್ರೆ ಅದೇನ್ ಮಾಡುತ್ತೆ, ಅದ್ರಲ್ಲಿರೋ ಇಂಪ್ಯೂರಿಟೀಸ್ನೆಲ್ಲ ತಗೊಂಡು ತಾನು ಅದನ್ನ ಕೆಳಗಡೆ ಹೋಗಿ ಸೆಡಿಮೆಂಟ್ ಆಗಿ ಕೂತ್ ಬಿಡ್ತದೆ, ಕೆಳಗಡೆ ಹೋಗಿ ಇದ್ಬಿಡ್ತದೆ, ಸೆಟ್ಲ್ ಆಗಿ ಹೋಗುತ್ತೆ ಅದು. ಅವಾಗ ಮೇಲ್ಗಡೆ ಇರೋ ನೀರೆಲ್ಲವೂ ಕೂಡ ನಮಗೆ ಉಪಯೋಗ ಮಾಡ್ಕೊಳ್ಳೋಕೆ ಅನುಕೂಲವಾಗಿರುತ್ತೆ. ಈ ಒಂದು ಮೆಥಡ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಅವಾಗ ಅದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಒಂದು ದೋಷವನ್ನ ತೆಗೆಯಕ್ಕೆ ಇನ್ನೊಂದು ವಸ್ತುವನ್ನು ಹಾಕಿದಾಗ ಅದನ್ನು ತಗೊಂಡು ತಾನು ಮಾತ್ರ ಉಳಿಯದೆ ಹೋಗುತ್ತೋ ಅಂತ ಒಂದು ಉಪಾಯ ಹೇಳ್ತಾ ಇದ್ದಾರೆ. ಈ ಅಜ್ಞಾನ ಹೋಗ್ಲಾಡ್ಸಕ್ಕೆ ಜ್ಞಾನ ಅಂತ ಒಂದಿದೆಯಲ್ಲ, ಅದು ಅದು ಕೂಡ ಒಂದು ಮೃತ್ಯುನೇ. ಆದ್ರೆ ಅದು ಏನ್ ಮಾಡುತ್ತೆ, ಅದು ಮೃತ್ಯುವಾಗಿ ಉಳಿಯೋದಿಲ್ಲ. ಅದು ಏನಾಗುತ್ತೆ ಅಂದ್ರೆ, ಈ ಅಖಂಡಾಕಾರ ವೃತ್ತಿ ಅಂತ ನಾವು ಹೇಳ್ತೀವಲ್ಲ ಶಾಸ್ತ್ರದಲ್ಲಿ, ಅದೊಂದು ವೃತ್ತಿ, ಮನೋವೃತ್ತಿನೇ ಅದು. ಆದ್ರೆ ಅದೇನ್ ಮಾಡುತ್ತೆ ಅಂದ್ರೆ, ಅವಿದ್ಯೆ ಅನ್ನೋದನ್ನ ಅದು ಹೋಗ್ಲಾಡ್ಸ್ಬಿಟ್ಟು ಆ ಅಖಂಡಾಕಾರ ವೃತ್ತಿಯನ್ನು ಮಾತ್ರ ತಾನು ಉಳಿಯೋದಿಲ್ಲ, ಅದು ತಾನು ಕೂಡ ನಾಶವಾಗುತ್ತೆ. ಯಾಕಂದ್ರೆ ಈ ವೃತ್ತಿ ಅನ್ನೋದು ಯಾವಾಗ್ಲೂ ಕೂಡ ಒಂದೇ ವೃತ್ತಿ ಹಾಗೆ ಇರೋದಿಲ್ಲ. ಅದು ಒಂದು ವೃತ್ತಿ ಹೋಗಿ ಇನ್ನೊಂದು ವೃತ್ತಿ ಬರುತ್ತೆ ಅದು. ಹಾಗಾಗಿ ಈ ಒಂದು ಅಜ್ಞಾನ ಅನ್ನೋದನ್ನ ಹೋಗ್ಲಾಡ್ಸಕ್ಕೆ ಜ್ಞಾನ ಅಂತ ಒಂದು ಅಪರೋಕ್ಷ ಜ್ಞಾನ ಅಂತ ಒಂದಿದೆಯಲ್ಲ, ಅದು ಅದನ್ನ ಹೋಗ್ಲಾಡ್ಸ್ಬಿಟ್ಟು ತಾನು ಕೂಡ ಉಳಿಯಲ್ಲ ಅಂತ ಹೇಗಾಗುತ್ತೋ, ಅದಕ್ಕೆ ಉದಾಹರಣೆ ಏನು ಅಂದ್ರೆ, ಈ ಪುಡಿ ಕಾಯಿನ ಪುಡಿ ನೀರಲ್ಲಿ ಹಾಕಿದಾಗ ಆ ನೀರಲ್ಲಿರೋ ಕೊಳೆಯನ್ನೆಲ್ಲ ತಗೊಂಡು ಈ ಕಾಯಿನ ಪುಡಿ ಮಾತ್ರ ಅಲ್ಲಿ ಕೂಡ ಉಳಿದೆ, ಅದು ಕೂಡ ಕೆಳಗಡೆ ಹೋಗಿ ಸೆಟ್ಲ್ ಆಗಿ ಹೋಗುತ್ತಲ್ಲ, ಆಗತ್ರ ಇದು ಕೂಡ ಅಂತ ಹೇಳ್ಬಿಟ್ಟು ಅದರಿಂದ ನಮಗೆ ಅನವಸ್ಥಾ ಅಂತ, ಇನ್ಫಿನಿಟ್ ರೆಗ್ರೆಸ್ ಅನ್ನೋದು ಖಂಡಿತ ಬರೋದಿಲ್ಲ ಅಂತ ಅದಕ್ಕೆ ಸಮಾಧಾನ ಹೇಳಿದ್ರು. ಇವಾಗ ಈ ಕರ್ಮಗಳೆಲ್ಲ ಇದೆಯಲ್ಲ, ನಮ್ಗೆ ಹಿಂದಿನ ಕರ್ಮಗಳೆಲ್ಲ ಇದೆಯಲ್ಲ, ಅದ್ರ ಗತಿ ಎಲ್ಲ ಏನಾಗುತ್ತೆ ಅನ್ನೋದನ್ನ ಇವಾಗ ಮುಂದೆ ವಿಚಾರ ಮಾಡ್ತಾರೆ. ಅವಾಗ ನೋಡಿ, ಇದು ವೇದಾಂತ ಅನ್ನೋದು ಯಾವ ತರ ಹೋಗುತ್ತೆ ಅಂದ್ರೆ, ಬಿಗಿನಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಕ್ಲಿಷ್ಟವಾಗಿರುತ್ತೆ ಕೇಳಕ್ಕೆ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಏನಾಗುತ್ತೆ, ನಮ್ಗೆ ತುಂಬಾ ರಿಲೇಟ್ ಮಾಡ್ಕೊಳಕ್ ಆಗೋ ತರ ಒಂದು ಬರುತ್ತೆ. ಇದಕ್ಕೆ ಗೀತೆಯಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಈ ಆತ್ಮ ಸುಖ ಅಂತ ಒಂದಿದೆಯಲ್ಲ, ಅದು ಪಡ್ಕೊಳಕ್ಕೆ ನಮ್ಗೆ ಆರಂಭದಲ್ಲಿ ತುಂಬಾ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದು ಅವಾಗ ತುಂಬಾ ಕಹಿಯಾಗಿರುತ್ತೆ ಅದು ಬಿಗಿನಿಂಗ್ ಅಲ್ಲಿ. ಆದ್ರೆ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಏನಾಗುತ್ತೆ, ಅದ್ರ ಫಲ ಸಿಕ್ಕಿದಾಗ ತುಂಬಾ ಆನಂದವಾಗಿರುತ್ತೆ ಅದು. ಆದ್ರೆ ಈ ರಜಸ್ಸಿಂದ ತಮಸ್ಸಿಂದ ಬಂದಿರೋ ಒಂದು ಸುಖ ಇರುತ್ತಲ್ಲ, ಅದು ಆರಂಭದಲ್ಲಿ ಅವನಿಗೆ ತುಂಬಾ ಸುಖವಾಗಿರುತ್ತೆ ಅದು. ಆದ್ರೆ ಅದು ಪರಿಣಾಮದಲ್ಲಿ ತುಂಬಾ ದುಃಖಕರವಾಗಿರುತ್ತೆ ಅದು. ಈ ಒಂದು ವ್ಯತ್ಯಾಸವನ್ನ ಭಗವದ್ಗೀತೆ ತೋರಿಸ್ಕೊಡುತ್ತೆ ಅದು. ಅದೇ ತರನೇ ಇಲ್ಲೂ ಕೂಡ ನಮ್ಗೆ ಈ ವಿಷಯವನ್ನ ಗ್ರಹಿಸ್ಕೊಳ್ಳೋಕೆ ಏನಾಗುತ್ತೆ ಅಂದ್ರೆ, ಬಿಗಿನಿಂಗ್ ಅಲ್ಲಿ ತುಂಬಾ ಏನಪ್ಪಾ ಇದು, ಅದು ಅಸಹ್ಯವಾಗಿದೆ, ಇದು ನಮ್ಗೆ ತಲೆಗೆ ಹೋಗ್ತಾನೆ ಇಲ್ಲ ಅಂತ ಅನಿಸುತ್ತೆ ಅದು. ಆಮೇಲೆ ಈ ವೇದಾಂತ ವಿಷಯವನ್ನ ಅವರು ಬಿಡಿಸಿ ಹೇಳುವಾಗ ನಮ್ಗೆ ಇದೆಲ್ಲ ಅವಾಗ ನಮ್ಗೆ ತುಂಬಾ ಒಂದು ಅಮೃತವಾಗಿರುತ್ತೆ ಅದು. ಅವಾಗ ನೋಡಿ, ಈ ವಿಷಯಗಳೆಲ್ಲ ನಮ್ಗೆ ತುಂಬಾ ಫೆಮಿಲಿಯರ್ ವಿಷಯ, ಅದನ್ನ ಹೇಳ್ತಾರೆ ಇವಾಗ. ಪ್ರಾಕ್ತನಾನಿ ಅಪಿ ಜನ್ಮಾನಿ ಸಮ್ಯಕ್ ಜ್ಞಾನಂ ಅಪನ್ಹುತೆ ಸ್ವಂ ಇತಿ ಅಸ್ಮಿನ್ ಅರ್ಥೆ ನ ಏಷ ಚಮತ್ಕೃತಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದಾರೆ. ನೋಡಿ, ಪ್ರಾಕ್ತನಾನಿ ಜನ್ಮಾನಿ, ಇದು ಅದೇ ನಮ್ಮ ಭಗವತ್ಪಾದರಿಗೆ ತೋರಿಸ್ಕೊಟ್ಟಿರೋ ಅದೇ ವಿಷಯನ ಇವ್ರು ಹೇಳ್ತಾ ಇದ್ದಾರೆ. ಇವನಿಗೆ ಈ ಆತ್ಮಜ್ಞಾನ ಬಂದಾಗ ಇವನಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನನಗೆ ಮುಂಚೆ ಎಲ್ಲ ಕೂಡ ಯಾವ್ದು ಜನ್ಮ ನನಗೆ ಇದ್ದೇ ಇಲ್ಲ ಅಂತ ಬರುತ್ತೆ ಅವನಿಗೆ. ಇದುವರೆಗೂ ನಾನು ಜನ್ಮ ಎತ್ತಿದ್ದೀನಿ ಬೇಕಾದಷ್ಟು. ಈ ಆತ್ಮಜ್ಞಾನ ಬಂದ್ಮೇಲೆ ನನಗೆ ಇನ್ಮೇಲೆ ಜನ್ಮ ಇರೋದಿಲ್ಲ ಅಂತ ಆತರ ಅಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಆತ್ಮಜ್ಞಾನನ ಏನ್ ತೋರಿಸ್ಕೊಳ್ತೇವೆ ನಿಮಗೆ ಅಂತ ಹೇಳಿದ್ರೆ, ನೀನ್ ಯಾವತ್ತೂ ಕೂಡ ನನಗೆ ಜನ್ಮ ಇದ್ದಿದ್ದೇ ಇಲ್ಲ, ನೀನು ಯಾವತ್ತೂ ಜನ್ಮ ಬರದೇ ಇರೋ ಒಂದು ಆತ್ಮ ಚೈತನ್ಯವಾಗಿ ನೀನು ಇದ್ದಿದ್ಯಾ ಯಾವತ್ತು ಅಂತ ಆತರ ತೋರಿಸ್ಕೊಡುತ್ತೆ. ಹಾಗಾಗಿ ಈ ಜ್ಞಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿನ್ಗೆ ಹಿಂದಿನ ಜನ್ಮಗಳು ಎಲ್ಲವನ್ನೂ ಕೂಡ ಅದು ಇಲ್ಲ ಅಂತ ಮಾಡ್ಬಿಡುತ್ತೆ, ಅದಾಗ್ಲೇ ಇಲ್ಲ ಅಂತ ಮಾಡ್ಬಿಡುತ್ತೆ ಅದು ಅಂತ ಹೇಳ್ತಾರೆ. ಅಪನ್ಹುತೆ ಸ್ವಮಿತಿ. ಆಮೇಲೆ ಈ ಒಂದು ಅದೆಲ್ಲ ಮಾಡಿ ಈ ಜ್ಞಾನ ಕೂಡ ಕೊನೆಯಲ್ಲಿ ಏನ್ ಮಾಡುತ್ತೆ, ಅದು ಕೂಡ ಇಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ, ನಮ್ಮ ಅದ್ವೈತ ವೇದಾಂತದಲ್ಲಿ ಮಾತ್ರ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಜ್ಞಾನವನ್ನ ಅವನು ಬದುಕಿದಾಗ್ಲೇ ಪಡಿಬೇಕು, ಅದ್ರಲ್ಲಿ ಏನ್ ಸಂಶಯ ಇಲ್ಲ. ಅದು ಪಡ್ಕೊಂಡ ಮೇಲೆ ಏನಾಗುತ್ತೆ, ಅವನು ಬದುಕಿರೋ ತನಕ ಅವನಿಗೆ ಈ ಜ್ಞಾನಿ ಅಂತ ಅನಿಸ್ಕೊಳ್ತಾನೆ ಬಾಕಿಯವ್ರ ಹತ್ರದಿಂದ. ಆದ್ರೆ ಅವನಿಗೆ ಜ್ಞಾನಿ ಅನ್ನೋ ಒಂದು ಲೇಬಲ್ ಅವನು ತನ್ನ ಮೇಲೆ ಹಾಕೊಳ್ಳೋದೇ ಇಲ್ಲ ಅವನು. ಯಾಕಂದ್ರೆ ನೋಡಿ, ರಮಣ ಮಹರ್ಷಿಗಳು ತುಂಬಾ ಚೆನ್ನಾಗಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರೋ ಒಬ್ರು ಕೇಳ್ತಾರೆ, ಈ ವಿಷಯದ ಬಗ್ಗೆ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡು, ಜ್ಞಾನಿ ಅಂತ ಕೂಡ ಯಾರು ಇಲ್ಲಪ್ಪ, ನಿಜವಾಗ್ಲು ಜ್ಞಾನ ಅಂತ ಒಂದೇ ಇರೋದು ಅಂತ ಹೇಳ್ತಾರೆ. ಆ ಜ್ಞಾನ ಅಂದ್ರೆ ಅವ್ರು ಬ್ರಹ್ಮವನ್ನೇ ಹೇಳ್ತಾ ಇರೋದು. ಹಾಗಾಗಿ ಜ್ಞಾನ ಅಂತಾನೆ ಇರೋದು, ಜ್ಞಾನಿ ಅಂತ ಕೂಡ ಯಾರು ಇಲ್ಲ ನಿಜವಾಗ್ಲು ಅಂತ. ಅವಾಗ ಈ ಜ್ಞಾನವನ್ನು ಪಡ್ಕೊಂಡವನು ಬಾಕಿಯವ್ರ ಕೈಯಲ್ಲಿ ಅವನು ಜ್ಞಾನಿ ಅಂತ ಅನ್ಸ್ಕೊಳ್ತಾನೆ. ಆದ್ರೆ ತನ್ನ ವಿಷಯಕ್ಕೆ ಅವನು ನಾನು ಯಾವ್ದು ಅಲ್ವೇ ಇಲ್ಲ ಅಂತ ಅವನಿಗೆ ಯಾವ್ದು ಗುರ್ತಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾನ. ಹಾಗಾಗಿ ಹಾಗಾಗಿ ಈ ಜ್ಞಾನ ಅನ್ನೋದು ಏನ್ ಮಾಡುತ್ತೆ, ಅವನಿಗೆ ನೀನು ಒಂದು ವ್ಯಕ್ತಿ, ನೀನು ಜನ್ಮ ಪಡ್ಕೊಂಡಿದ್ಯಾ, ನೀನು ಜೀವ ಅನ್ನೋದನ್ನ ಹೋಗ್ಲಾಡಿಸಿ ಈ ಜ್ಞಾನಿ ಅಂತ ಒಂದು ಲೇಬಲ್ ಇದೆಯಲ್ಲ, ಅದನ್ನು ಕೂಡ ಹೋಗ್ಲಾಡಿಸಿ ಅದು ಇರೋ ಜಾಗವೇ ಇಲ್ಲದೆ ಹೋಗ್ಬಿಡುತ್ತೆ ಅದು. ಹಾಗಾಗಿ ಆದ್ರೆ ಆ ಶುದ್ಧ ಸ್ವರೂಪ, ಬ್ರಹ್ಮ ಸ್ವರೂಪ ಅಂತ ಇದೆಯಲ್ಲ, ಅದು ಮಾತ್ರ ಯಾವಾಗ್ಲೂ ಹೋಗೋದೇ ಇಲ್ಲ. ಯಾಕಂದ್ರೆ ಅದನ್ನ ಭಗವದ್ಗೀತೆಯಲ್ಲಿ ನಾಸತೋ ವಿದ್ಯತೆ ಭಾವ ಅನ್ನೋ ಜಾಗದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ಸತ್ತಂತ ಒಂದು ಬ್ರಹ್ಮ ಇದೆಯಲ್ಲ, ಅದು ಇಲ್ಲದೆ ಹೋಗಕ್ ಸಾಧ್ಯವೇ ಇಲ್ಲ, ಅದು ಇಲ್ಲದೆ ಹೋಗೋದೇ ಇಲ್ಲ ಅದು ಅಂತ ಒಂದು ಜ್ಞಾನವನ್ನ ಇವನು ತಾನು ಅಂತ ಪಡೆದಿರ್ತಾನೆ. ಅದರಿಂದ ಈ ಅದ್ವೈತ ವೇದಾಂತದಲ್ಲಿ ಈ ಜ್ಞಾನಿಯಾಗಿರೋನು ಆ ಶರೀರ ತೀರ್ಕೊಂಡ್ಮೇಲೆ ಅವ್ನು ಏನಾಗ್ತಾನೆ ಅಂತ ಪ್ರಶ್ನೆಗೆ ನಮ್ಗೆ ಬರೋದೇ ಇಲ್ಲ. ಯಾಕಂದ್ರೆ ಅವನು ಬದುಕಿರುವಾಗಲೇ ಅವನು ತನ್ನನ್ನ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ.
ಯಾವಾಗ್ಲೂ ಅಖಂಡವಾಗಿರೋ ಬ್ರಹ್ಮ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ತಿಳ್ಕೊಂಡಿರೋನು ಯಾವ ಬ್ರಹ್ಮ ಇಲ್ಲದೆ ಹೋಗೋದೇ ಇಲ್ಲೋ ಅಂತ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಆ ತಿಳುವಳಿಕೆ ಮಾತ್ರ ಅವನಿಗೆ ಆ ಶರೀರ ಮನಸ್ಸು ಇರೋ ತನಕ ತಿಳುವಳಿಕೆ ಅವನಿಗೆ ಇರುತ್ತೆ. ಅದು ಯಾಕಂದ್ರೆ ಅವನು ಅಂತ ಒಂದು ಲೇಷವಾಗಿ ಇರೋ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದಿರೋ ತನಕ. ಆದ್ರೆ ಆ ಶರೀರ ಮನಸ್ಸು ಹೋದ್ಮೇಲೆ ಆ ವ್ಯಕ್ತಿತ್ವ ಇಂಡಿವಿಜುವಾಲಿಟಿ ಕೂಡ ಇರೋದೇ ಇಲ್ಲ, ಬ್ರಹ್ಮ ಮಾತ್ರ ಇರ್ತಾ ಇರುತ್ತೆ. ಹಾಗಾಗಿ ನಾವು ಬಾಕಿ ಅವ್ರು ಹೇಳೋ ತರ ಮುಕ್ತಿ ಹೊಂದಿದವರು ಅಂತ ಕಡೆ ಇದ್ದಾರೆ, ಒಂದ್ ಕಡೆ ಇದ್ದಾರೆ ಅವರು, ಒಂದ್ ಕಡೆ ಇದ್ಕೊಂಡವರು ಆನಂದ ಪಡ್ತಾ ಇದ್ದಾರೆ, ಅವರು ಭೋಗದಲ್ಲಿದ್ದಾರೆ ಅಂತ ಹೇಳ್ತಾರೆ. ನಮ್ದ್ರಲ್ಲಿ ಆತರ ಹೇಳೋದೇ ಇಲ್ಲ. ಆದ್ರೆ ಭಕ್ತರಾಗಿರೋರಿಗೆ ಮಾತ್ರ ಅದನ್ನ ಹೇಳಕ್ ಬರುತ್ತೆ. ಅದಕ್ಕೆ ಒಂದು ಆಲ್ಬನ್ಸ್ ಕೊಟ್ಟಿದೆ ಶಾಸ್ತ್ರ. ಯಾವ ತರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಜ್ಞಾನಿ ವಿಷಯದಲ್ಲಿ ತುಂಬಾ ಭಕ್ತಿ ಇದೆ, ಅವನು ಅದ್ರ ಭಕ್ತಿ ಇರ್ಬೇಕು ಖಂಡಿತ. ಅವ್ರು ತೀರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ತೀರ್ಕೊಂಡಿದ್ರು ಕೂಡ ಇವನ್ ಪಾಲಿಗೆ ಅವರು ಯಾವಾಗ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ಕೋಬಹುದು. ಅವ್ರು ಇವನಿಗೆ ಕನಸಲ್ಲಿ ಅಥವಾ ಎಚ್ಚರದಲ್ಲಿ ಕೂಡ ಅವರು ಇವನಿಗೆ ಬಂದು ಉಪದೇಶ ಮಾಡ್ಬೋದು. ಇವನ್ ಮಾತಾಡೋದು ಗೊತ್ತಾಗುತ್ತೆ ಅದು. ಆದ್ರೆ ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವನಿಗೆ ಈ ಒಂದು ಭಕ್ತಿ ಇದೆ, ಆ ಭಕ್ತಿ ಇಂಥದ್ದೆಲ್ಲ ಮಾಡಿಸುತ್ತೆ ಅದು. ಆದ್ರೆ ಶಾಸ್ತ್ರದಲ್ಲಿ ಇದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವನು ಭಕ್ತಿಯಿಂದ ಇದೆಲ್ಲ ಮಾಡ್ಕೊಳ್ತಾನೆ ಅವನು. ಆದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಲೋಕದಲ್ಲಿದ್ದಾರೆ ಅವರು, ಅಥವಾ ಇವನು ಕರೆದ್ರೆ ಬರ್ತಾರೆ ಅನ್ನೋದೆಲ್ಲ ನಿಜವಾಗ್ಲೂ ವಿಷಯ ಅಲ್ಲ ಅದು. ಅದರಿಂದ ಅವ್ನಿಗೆ ಮಾತ್ರ ಅದಾಗುತ್ತೆ ಅದು. ಆದ್ರೆ ಅದನ್ನ ನಾವು ಅಜ್ಞಾನ ಅಂತ ಹೇಳಿಲ್ಲ ಖಂಡಿತ. ಅದು ಉಪಾಸನೆಗೆ ಭಕ್ತಿಗೆಲ್ಲ ತುಂಬಾ ಬೇಕಾಗಿರೋ ವಿಷಯನೇ ಅದು. ಅದಕ್ಕೆ ನಾನು ಸುಮ್ಮನೆ ಅದು ಒಂದು ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಆ ಜ್ಞಾನಿಯನ್ನು ತಿಳ್ಕೊಂಡ್ಬಿಟ್ರೆ ಇಂಡಿವಿಜುವಾಲಿಟಿ ಅನ್ನೋದು ಸುತರಾಂ ಇರೋದೇ ಇಲ್ಲ. ಅವನ ಮೇಲೆ ಭಕ್ತಿ ಮಾಡ್ಕೊಂಡು ಉಪಾಸನೆಯಿಂದ ಇವನು ಒಬ್ಬ ಕಲ್ಪನೆ ಮಾಡ್ಕೊಂಡ್ರೆ ಅದಕ್ಕೇನು ತೊಂದರೆ ಇಲ್ಲ. ಯಾಕಂದ್ರೆ ಇವನ್ ಕಲ್ಪನೆನೇ ಅದನ್ನೆಲ್ಲ ಮಾಡಿಸ್ತಾ ಇದೆ. ಅದಕ್ಕೆ ಅವ್ನು ಹೇಳ್ತಾರಲ್ಲ, ಅರ್ಚಕಸ್ಯ ತಪೋಬಲಾತ್ ಅಂತ. ಒಂದು ಕಲ್ಲು ಮಾತ್ರ ಇರೋದು ಎದುರುಗಡೆ, ಆದ್ರೆ ಕಲ್ಲಲ್ಲಿ ಒಬ್ಬ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವನಿಗೆ ಆ ವ್ಯಕ್ತಿಗೆ ಅದು ಕಲ್ಲು ಕೊಡೋ ದೇವತೆಯಾಗಿ ಹೊರದು ಅವನಿಗೆ ಬೇಕಾದಷ್ಟೆಲ್ಲ ಕೊಡುತ್ತೆ ಅವನಿಗೆ. ಆದ್ರೆ ಅದ್ರ ನಂಬಿಕೆ ಇದ್ದವನಿಗೆ ಅದೇನು ಕೊಡೋದೇ ಇಲ್ಲ, ಬರೀ ಕಲ್ಲಾಗೆ ಇರುತ್ತೆ ಅದು. ಹಾಗಾಗಿ ಎಲ್ಲವೂ ಇರೋದು ಆ ಭಾವನೆ ಮಾತ್ರ ಇರೋದು ಅನ್ನೋದಕ್ಕಾಗಿ ಇದನ್ನ ಹೇಳಿದ್ದು. ಇವಾಗ ಮುಂದಕ್ಕೆ ಅಥ ತತ್ವವಿಧ ಪ್ರಾಣಾಹ ಉತ್ಕ್ರಾಮಂತಿ ಅಥವಾ ನಹಿ ಸ್ಯಾತ್ ಪುನರ್ಜನಿಹಿ ಉತ್ಕ್ರಾಂತವು ಅನುತ್ಕ್ರಾಂತವು ಮೃತಿ ಕಥಂ ಅಂತ. ಇವಾಗ ತತ್ವಜ್ಞಾನಿ ಆಗಿದ್ದಾನಲ್ಲ, ಅವನು ಒಂದು ಸೂಕ್ಷ್ಮ ಶರೀರ ಇದೆಯಲ್ಲ, ಅದೆಲ್ಲ ಕೂಡ ಅವನು ತೀರ್ಕೊಂಡಾಗ ಆ ಸೂಕ್ಷ್ಮ ಶರೀರಗಳೆಲ್ಲ ಆಚೆ ಹೊರಗಡೆ ಹೋಗುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ. ಇದೆಲ್ಲ ಕೂಡ ಉಪನಿಷತ್ತಲ್ಲಿ ತೀರ್ಮಾನ ಮಾಡಿ ಹೇಳಿರೋದು. ಅವಾಗ ಒಂದ್ ಸಮಯ ಅದು ಹೋಯ್ತು ಅಂತ ಇಟ್ಕೊಳ್ಳೋಣ, ಅವ್ನ ಶರೀರದಿಂದ ಆ ಸೂಕ್ಷ್ಮ ಶರೀರ ಬಾಕಿಯವ್ರಿಗೆಲ್ಲ ಆಗುತ್ತಲ್ಲ, ಆ ತರ ಅವನಿಗೂ ಕೂಡ ಆ ಶರೀರ ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರದಿಂದ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಈ ಸಾವು ಅಂತ ಬಂದಾಗ ಅವಾಗ ಏನಾಗುತ್ತೆ, ಬಾಕಿಯವ್ರಿಗೆಲ್ಲ ಹೇಗೆ ಮತ್ತೆ ಜನ್ಮ ಅಂತ ಬರುತ್ತೋ ಇವನಿಗೂ ಕೂಡ ಆತರ ಬರುತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಸರಿ, ಅಕಸ್ಮಾತ್ ಅದು ಹೋಗಲ್ಲ ಅಂತ ಹೇಳಿದ್ರೆ ಅವಾಗ ಮನನ ಅನ್ನೋದಕ್ಕೆ ಏನ್ ಅರ್ಥ ಇದೆ ಅಂತ ಕ್ವೆಶ್ಚನ್. ಅಂದ್ರೆ ಎರಡು ಆಲ್ಟರ್ನೇಟಿವ್ಸ್. ಈ ಸತ್ತಾಗ ಜ್ಞಾನಿಗೆ ಆ ಸೂಕ್ಷ್ಮ ಶರೀರ ಆಚೆ ಹೋಗುತ್ತಾ ಇಲ್ವಾ ಅಂತ. ಹೋಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಜನ್ಮ ಬರುತ್ತೆ ಮುಂದೆ ಅಂತ ಖಂಡಿತ ಅದು. ಯಾಕಂದ್ರೆ ಜಾತಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಅಂತ ನ್ಯಾಯ ಇರೋದು. ಹಾಗಾಗಿ ಇವನು ಮತ್ತೆ ಜನ್ಮ ಇರುತ್ತೆ ಅಂತ ಹೇಳೋದು ಅದು ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಯಾಕಂದ್ರೆ ಇವನು ಆತ್ಮಜ್ಞಾನ ಪಡ್ಕೊಂಡಿದ್ದಾನೆ, ಅವನಿಗೆ ಜನ್ಮ ಮತ್ತೆ ಬರುತ್ತೆ ಅಂತ ಹೇಳಿದ್ರೆ ಅದೇನ್ ಮುಕ್ತಿ ಅದು ಅಂತ ಪ್ರಶ್ನೆ ಬರುತ್ತೆ. ಸರಿ, ಒಂದ್ ವೇಳೆ ಹೋಗಲ್ಲ ಅಂತ ಹೇಳಿದ್ರೆ, ಅಷ್ಟು ಸೂಕ್ಷ್ಮ ಶರೀರ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರೆ ಅವಾಗ ಅದು ಮರಣವೇ ಅಲ್ವಲ್ಲ ಅದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದನ್ನ ಪರಿಹಾರ ಮಾಡ್ತಾರೆ ಇವರು ಕೆಲವು ಉದಾಹರಣೆ ಎಲ್ಲ ಕೊಟ್ಟು. ಆ ಭಾಗವನ್ನು ನಾವು ಹಿಂದಿನ ಕ್ಲಾಸ್ ನೋಡೋಣ. ಇಲ್ಲಿಗೆ ಮುಗಿಸೋಣ. 30 ಶ್ಲೋಕ ಆಗಿದೆ ಇದರಲ್ಲಿ. ತುಂಬಾ ಸ್ವಾರಸ್ಯವಾಗಿ ತಗೊಂಡೋಗ್ತಾರೆ. ಎಲ್ಲವೂ ಕೂಡ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಇಂಥ ಕಡೆ ಎಲ್ಲ ಡಿಸ್ಕಸ್ ಮಾಡಿರೋದೆ. ಬಟ್ ಆದ್ರೆ ಇದು ನಿಮ್ಗೆ ಕ್ಲಾರಿಟಿ ಮಾತ್ರ ನಮಗೆ ಮತ್ತೆ ಇಂಥ ವಿಷಯಗಳನ್ನ ಕೇಳುವಾಗ ಮತ್ತು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡುವಾಗ ನಮ್ಗೆ ಬೇಕಾದಷ್ಟು ಕ್ಲಾರಿಟಿ ಸಿಗುತ್ತೆ. ಅದಕ್ಕಾಗಿ ಇಂಥ ಒಂದು ಗ್ರಂಥಗಳನ್ನ ನಾವು ಅವಲೋಕನೆ ಮಾಡೋದು ನಮಗೆ ತುಂಬಾ ಪ್ರಯೋಜನಕಾರಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.